Hello friends, welcome to Kanamadi IAS and KAS YouTube ಚಾನಲ್. ನೋಡಿ, ಸೋಷಿಯಾಲಜಿ ಬಗ್ಗೆ ಆ್ಯಂಡ್ ಆಥರ್ಸ್ ಬಗ್ಗೆ, ಅವ್ರ ಬುಕ್ಸ್ ಬಗ್ಗೆ, ಅವ್ರ ಸಿದ್ಧಾಂತಗಳ ಬಗ್ಗೆ ನಾನು ಒಂದು ಕ್ಲಾಸ್ನ ಮಾಡಿದ್ದೆ ಫ್ರೆಂಡ್ಸ್. ಆ್ಯಂಡ್ ಬಹಳಷ್ಟು ಜನ ನೋಡಿದ್ದೀರಾ ಆ್ಯಂಡ್ ಕಮೆಂಟ್ ಕೂಡ ಮಾಡಿದ್ದೀರಾ, ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿದ್ದೀರಾ. ಅದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಡಿಮ್ಯಾಂಡ್ ಏನಾಗಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಜಜ್ಮಾನಿ ಸಿಸ್ಟಮ್ ಅಂದರೆ ಏನು, ಸ್ಯಾನ್ಸ್ಕ್ರಿಟೈಸೇಷನ್ ಅಂದರೆ ಏನು, ಈ ಒಂದು ಸಿದ್ಧಾಂತಗಳ ಮೀನಿಂಗ್ ಗೊತ್ತಾಗಿಲ್ಲ. ಆಮೇಲೆ ಕೆಲವೊಂದಿಷ್ಟು ಸಮಾಜಶಾಸ್ತ್ರಜ್ಞರ ಫೇಮಸ್ ಹೇಳಿಕೆಗಳ ಬಗ್ಗೆ ಹೇಳಿ ಅಂತ ಹೇಳಿದರು. ಎಸ್, ನಾನು ಕ್ವಶನ್ ಪೇಪರ್ ನೋಡಿದಾಗ ನನಗೆ ಗೊತ್ತಾಗಿತ್ತು ಸಮಾಜಶಾಸ್ತ್ರಜ್ಞರು ಮತ್ತು ಆ ಹೇಳಿಕೆಗಳನ್ನು ಅಥವಾ ಆ ಒಂದು ವಿಷಯವನ್ನು ಕುರಿತು, ಮ್ಯಾರೇಜ್ ಕುರಿತಂಗೆ ಯಾರು ಹೇಳಿದ್ದಾರೆ, ಸಮಾಜವನ್ನು ಕುರಿತಂಗೆ ಯಾರು ಹೇಳಿದ್ದಾರೆ, ಅಥವಾ ಕುಟುಂಬ ವ್ಯವಸ್ಥೆಯನ್ನು ಕುರಿತಾಗೆ ಯಾರು ಮಾತಾಡಿದ್ದಾರೆ, ಈ ಥರದ ಪ್ರಶ್ನೆಗಳನ್ನು ನಾನು ನೋಡಿದ್ದೀನಿ ಫ್ರೆಂಡ್ಸ್. ಸೊ ಅದಕ್ಕೆ ಆ ಹೇಳಿಕೆಗಳನ್ನು ಮತ್ತು ಇವನ್ ಸಿದ್ಧಾಂತಗಳನ್ನು ಮತ್ತು ಈ ಹೇಳಿಕೆ ಮತ್ತು ಸಿದ್ಧಾಂತಗಳ ಮೇಲೆ ನಿಮಗೆ 20 MCQsಗಳನ್ನು ಕೂಡ ನಾನು ಲಾಸ್ಟ್ಗೆ ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಸೊ ಆರಾಮಾಗಿ ವಿಡಿಯೋನ ಸ್ಲೋ ಆಗಿ ಇಟ್ಟು, ಅಂದರೆ ನಾರ್ಮಲ್ ಆಗಿ ಇಟ್ಟು ಕೇಳಿ, ಒಂದು ಕಡೆ ಎಲ್ಲಾದರೂ ಬರ್ಕೊಡ್ರಿ, ನಿಮಗೆ ಅರ್ಥ ಆಗುತ್ತೆ. ನೀವೇನ್ರಿ ಫಾಸ್ಟಾಗಿ ನೋಡಬೇಕು, ಜಲ್ದಿ ಮುಗಿಸ್ಬೇಕು ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಓಕೆ, ಫಸ್ಟ್ಗೆ ವಿಲ್ ಸ್ಟಾರ್ಟ್ ವಿತ್ ಆಗಸ್ಟ್ ಕಾಮ್ಟ್. ಓಕೆ, ಆಗಸ್ಟ್ ಕಾಮ್ಟಿಂದ ಶುರು ಮಾಡೋಣ ಫ್ರೆಂಡ್ಸ್. ಸೋಷಿಯಾಲಜಿ ಇಸ್ ದ ಸೈನ್ಸ್ ಆಫ್ ಸೊಸೈಟಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇವರು ಸಮಾಜಶಾಸ್ತ್ರವನ್ನು ಇಟ್ಸ್ ಅ ನಥಿಂಗ್ ಬಟ್ ಸೈನ್ಸ್ ಆಫ್ ಸೊಸೈಟಿ. ಎಸ್, ಅಫ್ಕೋರ್ಸ್ ಸೋಷಿಯಾಲಜಿ ಓದೋದ್ರಿಂದ ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಹೇಗೆ ಸೈನ್ಸ್ ಓದೋದ್ರಿಂದ ಇನ್ಫ್ಯಾಕ್ಟ್ ಪ್ರತಿಯೊಂದು ವಿಷಯದೊಳಗೂ ಕೂಡ ನಮಗೊಂದು ಲಾಜಿಕಲ್ ಮೈಂಡ್ ಸೆಟ್ ಬೆಳೆಯುತ್ತೆ. ಹಾಗೆ ಸೋಷಿಯಾಲಜಿ ಇಸ್ ಅ ಸೈನ್ಸ್ ಆಫ್ ಸೊಸೈಟಿ ಅಂತ ಹೇಳ್ತಾರೆ. ಓಕೆ, ಸಮಾಜಶಾಸ್ತ್ರ ಒಂದು ಶ್ರೇಣಿಯ ವಿಜ್ಞಾನವೆಂದು ಇವರು ಪರಿಗಣಿಸ್ತಾರೆ. ಆಮೇಲೆ ಇವರು ಫೇಮಸ್ ಹೇಳಿಕೆ ಏನು ಅಂದರೆ, ನೋಡಿ, ಆರ್ಡರ್ ಆ್ಯಂಡ್ ಪ್ರೋಗ್ರೆಸ್ ಆರ್ ದ ಟ್ವಿನ್ ಗೋಲ್ಸ್ ಆಫ್ ಸೊಸೈಟಿ. ಆರ್ಡರ್ ಆ್ಯಂಡ್ ಪ್ರೋಗ್ರೆಸ್ ಆರ್ ದ ಟ್ವಿನ್ ಗೋಲ್ಸ್ ಆಫ್ ಸೊಸೈಟಿ ಅಂತ ಇವ್ರು ಹೇಳ್ತಾರೆ ಫ್ರೆಂಡ್ಸ್. ಇವರ ಒಂದು ಫೇಮಸ್ ಹೇಳಿಕೆ ಸಮಾಜಕ್ಕೆ ಸಂಬಂಧಿಸಿದ್ದು. ಇದನ್ನು ಕನ್ನಡದೊಳಗೂ ಹೇಳ್ತೀನಿ ನೋಡಿ. ಇದು ಸಾಮಾಜಿಕ ಸಮೃದ್ಧಿಯ ಅಡಿಪಾಯವಾಗಿರುವ ಶ್ರೇಣಿಬದ್ಧ ಮತ್ತು ಪ್ರಗತಿಯನ್ನು ವಿವರಿಸುತ್ತದೆ. ಸೋಷಿಯಾಲಜಿ ಏನು ಮಾಡುತ್ತೆ? ಸಾಮಾಜಿಕ ಸಮೃದ್ಧಿಯ ಅಡಿಪಾಯವಾಗಿರುವ ಶ್ರೇಣಿಬದ್ಧ ಮತ್ತು ಸಮಾಜದ ಪ್ರಗತಿಯನ್ನು ವಿವರಿಸುತ್ತದೆ ಅಂತ ಇದರ ಮೀನಿಂಗ್ ಕನ್ನಡದೊಳಗೆ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಎಮಿಲ್ ಡರ್ಕ್ಯಾಮ್. ಓಕೆ, ಎಮಿಲ್ ಡರ್ಕ್ಯಾಮ್ ಅವರು ಹೇಳ್ತಾರೆ, ಸೊಸೈಟಿ ಈಸ್ ಅ ರಿಯಾಲಿಟಿ ಸೂ ಜನರಸ್. ಓಕೆ, ಸೊಸೈಟಿ ಈಸ್ ಅ ರಿಯಾಲಿಟಿ ಸೂ ಜನರಸ್ ಅಂತ ಹೇಳ್ತಾರೆ. ಇದರ ಅರ್ಥ ಬಂದ್ಬಿಟ್ಟು ಸಮಾಜವು ಅದರ ಸ್ವಂತ ಅಸ್ತಿತ್ವವನ್ನು ಹೊಂದಿದ್ದು ಅದನ್ನು ವ್ಯತ್ಯಾಸ ಮಾಡುವುದು ಕಷ್ಟ. ನೋಡಿ, ಸಮಾಜ ಹೆಂಗಿದೆಯೋ ಹಾಗೆ ಉಳಿಯೋದು, ಅದನ್ನು ಬದಲಾಯಿಸೋದು ಕಷ್ಟ, ಅದರಲ್ಲಿ ವ್ಯತ್ಯಾಸ ತರೋದು ಕಷ್ಟ ಅಂತ ಹೇಳಿದ್ದಾರೆ. ಸೊ ಹಿ ಅಂಡರ್ಸ್ಟುಡ್ ಸೊಸೈಟಲ್ ನಾರ್ಮಲ್ ಥಿಂಗ್ಸ್ ವೆರಿ ವೆಲ್. ಓಕೆ, ಎದಕ್ಕಂದರೆ ಒಬ್ಬ ಇಂಡಿವಿಜುವಲ್ ಬದಲಾಗೋದಿಲ್ಲ ಅಂದರೆ ಸೊಸೈಟಿ ಎಲ್ಲಿಂದ ಬದಲಾಗುತ್ತೆ. ಓಕೆ, ದಟ್ಸ್ ವಾಟ್ ಹಿ ಟಾಕ್ಡ್ ಸೋ ಮೆನಿ ಥಿಂಗ್ಸ್ ಅಬೌಟ್ ಇನ್ ದಿಸ್ ಥಿಯರಿ ಗೈಸ್. ಆ್ಯಂಡ್ ಇವರ ಫೇಮಸ್ ಹೇಳಿಕೆ ಅಂದರೆ, ಸೋಷಿಯಲ್ ಫ್ಯಾಕ್ಟ್ಸ್ ಆರ್ ದ ಕೀ ಟು ಅಂಡರ್ಸ್ಟ್ಯಾಂಡಿಂಗ್ ಸೊಸೈಟಿ. ಸೋಷಿಯಲ್ ಫ್ಯಾಕ್ಟ್ಸ್ ಆರ್ ದ ಕೀ ಟು ಅಂಡರ್ಸ್ಟ್ಯಾಂಡಿಂಗ್ ಸೊಸೈಟಿ ಅಂತ ಇವರ ಫೇಮಸ್ ಹೇಳಿಕೆ ಇದೆ. ನೆಕ್ಸ್ಟ್, ಇದು ವ್ಯಕ್ತಿಯು ಸಮಾಜಕ್ಕೆ ಒಳಗಾದ ಮೇಲೆ ಅವರ ನಡವಳಿಕೆಗಳು ಸಾಮಾಜಿಕ ಅಂಶಗಳಿಂದ ಪ್ರಭಾವವಾಗುತ್ತವೆ ಎಂಬುದನ್ನು ಸೂಚಿಸುತ್ತದೆ. ಏನು? ವ್ಯಕ್ತಿಯು ಸಮಾಜಕ್ಕೆ ಒಳಗಾದ ಮೇಲೆ ಅವರ ನಡವಳಿಕೆಗಳು ಸಾಮಾಜಿಕ ಅಂಶಗಳಿಂದ ಪ್ರಭಾವವಾಗಿರುತ್ತವೆ ಅಂತ ಇವ್ರು ಹೇಳ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್, ಕಾರ್ಲ್ ಮಾರ್ಕ್ಸ್, ವೆರಿ ಫೇಮಸ್. ಓಕೆ, ಇವರ ಹೇಳಿಕೆ, ದ ಹಿಸ್ಟ್ರಿ ಆಫ್ ಆಲ್ ಹಿಥರ್ಟು ಎಕ್ಸಿಸ್ಟಿಂಗ್ ಸೊಸೈಟೀಸ್ ಈಸ್ ದ ಹಿಸ್ಟ್ರಿ ಆಫ್ ಕ್ಲಾಸ್ ಸ್ಟ್ರಗಲ್. ಹಿಸ್ಟ್ರಿ ಈಸ್ ನಥಿಂಗ್ ಬಟ್ ಹಿಸ್ಟ್ರಿ ಆಫ್ ಕ್ಲಾಸ್ ಸ್ಟ್ರಗಲ್ ಅಂತ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ವೆರಿ ಫೇಮಸ್ ಹೇಳಿಕೆ ಇದೆ ಇದು. ಇದನ್ನು ಎಕ್ಸಾಮ್ ಒಳಗೆ ಕೇಳಿದ್ದಾರೆ ಫ್ರೆಂಡ್ಸ್. ಈವನ್ UPSC ಎಕ್ಸಾಮ್ ಒಳಗೆ ಎಸ್ಸೆಗೆ ಕೇಳಿದ್ದಾರೆ. ಓಕೆ, ಹಿಸ್ಟ್ರಿ ಆಫ್ ಆಲ್ ಹಿಥರ್ಟು ಎಕ್ಸಿಸ್ಟಿಂಗ್ ಸೊಸೈಟೀಸ್ ಈಸ್ ದ ಹಿಸ್ಟ್ರಿ ಆಫ್ ಕ್ಲಾಸ್ ಸ್ಟ್ರಗಲ್. ನಥಿಂಗ್ ಬಟ್ ಕ್ಲಾಸ್ ಸ್ಟ್ರಗಲ್. ರಿಚ್ ಪುವರ್ ನಡುವೆ ನಡೆಯುವಂಥ ಜಗಳ, ಮತ್ತೇನೂ ಇಲ್ಲ. ಇತಿಹಾಸ ಅಂದರೆ ಮತ್ತೇನೂ ಇಲ್ಲ. ಜೀವನ ಅಂದರೆ ಏನೂ ಇಲ್ಲ. ಬಡವರು ಮತ್ತು ಶ್ರೀಮಂತರ ನಡುವಿನ ಹೋರಾಟ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ,
COP 29 ನಡೀತಾ ಇದೆ. ಡೆವಲಪ್ಡ್ ಕಂಟ್ರೀಸ್ ಹೇಳ್ತವೆ ನಾವು ರೊಕ್ಕ ಕೊಡೋಂಗಿಲ್ಲ ಅಂತೇಳಿ. ಡೆವಲಪಿಂಗ್ ಕಂಟ್ರೀಸ್ ಹೇಳ್ತವೆ ಭಯ್ಯ ನೀವೇ ಎಲ್ಲ ಈ ಒಂದು ಪೊಲ್ಯೂಷನ್ ಮಾಡಲಿಕ್ಕೆ ಕಾರಣ ನೀವೇ ಎಲ್ಲ, ನೀವು ರೊಕ್ಕ ಕೊಡ್ರಿ ಅಂತ ಇವ್ರು ಹೇಳ್ತಾರೆ ಫ್ರೆಂಡ್ಸ್. ಈ ಹೇಳಿಕೆಯು ಸಾಮಾಜಿಕ ಹೋರಾಟಗಳ ಪ್ರಾಮುಖ್ಯತೆಯನ್ನು ವಿವರಿಸ್ತದೆ. ಅದು ಆದಮೇಲೆ ಇವ್ರದ್ದು ಇನ್ನೊಂದು ಫೇಮಸ್ ಹೇಳಿಕೆ ಅಂದರೆ ರಿಲಿಜನ್ ಈಸ್ ದ ಓಪಿಯಮ್ ಆಫ್ ದ ಪೀಪಲ್. ರಿಲಿಜನ್ ಈಸ್ ದ ಓಪಿಯಮ್ ಆಫ್ ದಿ ಪೀಪಲ್ ಅಂತ ಇವರು ಹೇಳ್ತಾರೆ. ಅಂದರೆ ರಿಲಿಜನ್ ಐತ್ಲಾ, ಅಂದರೆ ಧರ್ಮ ಅನ್ನೋದು ಐತ್ಲಾ, ಈ ಕಾಲಕ್ಕಲ್ಲ ಎಲ್ಲ ಕಾಲಕ್ಕೂ ಜನರನ್ನ ಮೋಸ್ಟ್ ಇನ್ಫ್ಲುಯೆನ್ಸ್ ಮಾಡುವಂಥ ಒಂದು ವಸ್ತು ಅಥವಾ ಒಂದು ಥಿಂಗ್ ಅಂತ ಇವರು ಹೇಳ್ತಾರೆ ಫ್ರೆಂಡ್ಸ್. ರಿಲಿಜನ್ ಈಸ್ ದ ಓಪಿಯಮ್ ಆಫ್ ಆಲ್ ಪೀಪಲ್, ಆಫ್ ದ ಪೀಪಲ್. ದಿಸ್ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಹೇಳಿಕೆ ಆಗಿದೆ. ಅಂದರೆ ಧರ್ಮ ಅನ್ನೋದು ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಇವರು ಇದರೊಳಗೆ ಹೇಳ್ತಾರೆ ಫ್ರೆಂಡ್ಸ್. ಮಾರ್ಕ್ಸ್ ಮತವನ್ನು ಜನರ ಜೀವನದ ದುಃಖವನ್ನು ತಾತ್ಕಾಲಿಕವಾಗಿ ನಿವಾರಿಸುವ ಸಾಧನವೆಂದು ಕೂಡ ವಿವರಿಸಿದ್ದಾರೆ. ಓಕೆ, ಇವರು ಕಾರ್ಲ್ ಮಾರ್ಕ್ಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಈವನ್ ಧರ್ಮ ಅನ್ನೋದೈತ್ಲ ಜನರ ಜೀವನದ ದುಃಖವನ್ನು ತಾತ್ಕಾಲಿಕವಾಗಿ ನಿವಾರಿಸುವ ಒಂದು ಸಾಧನವಾಗಿದೆ. ಇದನ್ನು ಒಂದು ಸ್ವಲ್ಪ ಸೋಷಿಯಾಲಜಿ ಮೇಲೆ ನೀವು ಇಮ್ಯಾಜಿನ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮ್ಯಾಕ್ಸ್ ವೆಬರ್, ಇವರ ಹೇಳಿಕೆ ಏನು ಅಂದರೆ, ಇವರ ಪುಸ್ತಕ ಕೂಡ ಆಗಿದೆ ಇದು, ಇವರ ಥಿಯರಿ ಆಗಿದೆ ಇದು, ದ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್. ದ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಅನ್ನೋದು ಆಗಿದೆ. ಧರ್ಮ ಮತ್ತು ಆರ್ಥಿಕ ಪ್ರಗತಿಯ ನಡುವಿನ ಸಂಬಂಧವನ್ನು ಈ ಒಂದು ಥಿಯರಿ ಒಳಗೆ ಇವರು ವಿಶ್ಲೇಷಣೆ ಮಾಡ್ತಾರೆ. ನೆಕ್ಸ್ಟ್ ಇವರ ಫೇಮಸ್ ಹೇಳಿಕೆ ಯಾವುದು ಆಗಿದೆ ಅಂದರೆ, ಬ್ಯೂರೋಕ್ರಸಿ ಈಸ್ ದ ಮೋಸ್ಟ್ ಎಫಿಷಿಯಂಟ್ ಫಾರ್ಮ್ ಆಫ್ ಆರ್ಗನೈಸೇಷನ್. ಓಕೆ, ಅಂದರೆ ಪ್ರಭುತ್ವದ ಸಂಘಟಿತ ರೂಪವನ್ನು ಸಮರ್ಥವಾಗಿ ವಿವರಿಸುವ ಒಂದು ಹೇಳಿಕೆ ಇದು ಆಗಿದೆ. ಅಂದರೆ ಆಡಳಿತ ಅನ್ನೋದು, ಅದರೊಳಗೂ ಆಡಳಿತ ಮಾಡ್ತಾ ಇರೋರು ಎಷ್ಟು ಮಹತ್ವ ಆಗಿರ್ತಾರೆ ಒಂದು ಆರ್ಗನೈಸೇಷನ್ಗೆ, ಒಂದು ಸಂಘಟನೆಗೆ ಅಂದರೆ ಅವರೇ ಅದಕ್ಕೆ ಬೆನ್ನೆಲುವಾಗಿರ್ತಾರೆ ಅಂತ ಇವರು ಹೇಳ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಹರ್ಬರ್ಟ್ ಸ್ಪೆನ್ಸರ್, ರಿಮೆಂಬರ್ ದಿಸ್ ಗೈಸ್. ಹರ್ಬರ್ಟ್ ಸ್ಪೆನ್ಸರ್ ಬಗ್ಗೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಸಿ ಹೌ ಗ್ರೇಟ್ ಥಾಟ್ ಹೀ ಈಸ್ ಟೆಲ್ಲಿಂಗ್. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಲೈಫ್ ಒಳಗೆ ನಥಿಂಗ್ ಬಟ್ ನಾವೇನಾದರೂ ವೀಕ್ ಆಗಿ ಉಳಿದ್ರೆ, ಬಡವರಿದ್ದವರು ಬಡವರಾಗೆ ಉಳಿದ್ರೆ ನೋ ಬಡಿ ಕೇರ್ಸ್. ಓಕೆ, ಅವ್ರು ಉಳಿಯೋದು ಇಲ್ಲ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂದರೆ ಯಾರು ಸ್ಟ್ರಾಂಗ್ ಇದ್ದಾರೆ ಅವರು ಮಾತ್ರ ಉಳಿತಾರೆ. ದಿಸ್ ಈಸ್ ದ ಫ್ಯಾಕ್ಟ್. ಆದ್ರಿಂದನೇ ಇವತ್ತು ನಮ್ಮ ದೇಶದೊಳಗೆ ಬಡವ ರೇಪ್ ಮಾಡಿದರೆ ಅವನ್ನ ಗಲ್ಲಿಗೂ ಹಾಕ್ತಾರೆ, ಅವನ್ನ ಶೂಟ್ ಮಾಡಬೇಕು ಅಂತ ಹೇಳ್ತಾರೆ, ಅವನ್ನ ರೋಡ್ ಮೇಲೆ ನಿಂದಿರಿಸಿ ಹೊಡಿಬೇಕು ಅಂತ ಕೂಡ ಹೇಳ್ತಾರೆ. ಅದೇ ರಿಚ್ ಇರುವಂಥ MLA MP ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಕೂಡ ರೇಪ್ ಮಾಡಿದಾಗ ಯಾರೂ ಕೂಡ ಮಾತಾಡೋದಿಲ್ಲ. ಅದೇ ಒಬ್ಬ ಕಾಮನ್ ಪರ್ಸನ್ನು ಕೊಲೆ ಮಾಡಿದಾಗ ಕೊಲೆಗಾರ ಅಂತಾರೆ. ಆದರೆ ಒಬ್ಬ ಆ್ಯಕ್ಟರ್, ಒಬ್ಬ ಹೀರೋ ಇದ್ದವನು ಕೊಲೆ ಮಾಡಿದಾಗ ಅವನು ಸ್ಟಿಲ್ ಹೀರೋ ಆಗಿ ಉಳಿತಾನೆ. ಭಾಳ ಜನ ಅವನ ಅಂಧ ಫಾಲೋವರ್ಸ್ಗಳು ಇರ್ತಾರೆ. ಇಂಥವ್ರಿದ್ದಾಗ ದಟ್ಸ್ ವೈ ಸಿ ಹರ್ಬರ್ಟ್ ಸ್ಪೆನ್ಸರ್ ಯಾವುದೋ ಕಾಲದೊಳಗೆ ಹೇಳಿದ್ದಾರೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಓಕೆ, ಇಲ್ಲಿ ಬಡವನಿದ್ದವನು ಎಷ್ಟೇ ಒಳ್ಳೆಯವನಿದ್ರೂ ಕೂಡ ವೇಸ್ಟ್. ಓಕೆ, ದ್ಯಾಟ್ಸ್ ಹೌ ನಮ್ಮ ಜೀವನ ಇಲ್ಲಿ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ಫಾರ್ ಎವ್ರಿಥಿಂಗ್ ಸೋಷಿಯಾಲಜಿ ಒಳಗೆ ನೀವು ಡೇ ಟು ಡೇ ಲೈಫ್ನೇ ನೀವು ತೊಗೊಂಡ್ರೆ, ಒಬ್ಬ ಹುಡುಗ ಇದ್ದಾನೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದಾನೆ ಆ್ಯಂಡ್ ಭಾಳ ಒಳ್ಳೆಯ ಗುಣ ಇದ್ದಾವೆ, ಬಟ್ ಹೂ ಕೇರ್ಸ್. ಇನ್ನೊಬ್ಬ ಹುಡುಗ ಇದ್ದಾನೆ, ಅವನು ಸರ್ಕಾರಿ ಉದ್ಯೋಗದೊಳಗಿದ್ದಾನೆ, ಚೆನ್ನಾಗಿ ದುಡ್ಡು ಗಳಿಸ್ತಾನೆ. ಎಸ್, ಎವ್ರಿಬಡಿ ಕೇರ್ ಅಬೌಟ್ ಹಿಮ್. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಓಕೆ, ಒಬ್ಳು ನೋಡಿ ಮ್ಯಾರೇಜ್ ಆಗಿರ್ಬೋದು, ಅವನದೇನೇ ಫೆಸಿಲಿಟಿ ಬೇಕೋ ಅವನಿಗೆ ಎಲ್ಲ ಕಡೆಯಿಂದನೂ ಬರುತ್ತೆ. ಬಟ್ ಉಳ್ಕಿದವ್ರಿಗೆ, ಒಬ್ಳು ಹುಡುಗಿ ಇದ್ದಾಳೆ, ನಮ್ಮ ಸೊಸೈಟಲ್ ಮೈಂಡ್ಸೆಟ್ ಹೇಳ್ತಾ ಇದ್ದೀನಿ ನಾನು. ಒಬ್ಳು ಹುಡುಗಿ ಇದ್ದಾಳೆ, ಅವಳು ತುಂಬ ಒಳ್ಳೆಯ ಗುಣ ಇದ್ದಾವೆ ಆ್ಯಂಡ್ ಬಹಳ ಚೆನ್ನಾಗಿದ್ದಾಳೆ, ಆದರೆ ಅವಳು ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ಡೂ ಯು ಥಿಂಕ್ ಎನಿಬಡಿ ಕೇರ್ಸ್? ಒಬ್ಳು ಹುಡುಗಿ ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಆದರೆ ಅವಳಿಗೆ ಇವನ್ ಓದು ಬರೀನೂ ಕೂಡ ಇಲ್ಲ, ಆದರೆ ಎಸ್, ಪೀಪಲ್ ಕೇರ್ ಅಬೌಟ್ ದೋಸ್ ಪೀಪಲ್. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಎಲ್ಲ ಕಡೆಯಿಂದನೂ ಕೂಡ ಯಾರು ಒಂದು ಮೀನ್ಸ್ ಬೆಸ್ಟ್ ಅಂತ ಇರ್ತಾರೆ, ಆ ಒಂದು ಸಮಾಜದ ದೃಷ್ಟಿಯೊಳಗೆ ಬೆಸ್ಟ್ ಅಂತ ಇರ್ತಾರೆ, ದೇ ವಿಲ್ ಸರ್ವೈವ್. ಓಕೆ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ನೆಕ್ಸ್ಟ್ ಸಾಮಾಜಿಕ ಅಭಿವೃದ್ಧಿಯಲ್ಲಿ ತಾನು ಜೈವಿಕ ನಿಲುವುಗಳನ್ನು ಹೊಂದಿದ್ದನ್ನು ಇದು ತೋರಿಸ್ತದೆ ಆ್ಯಂಡ್ ಸಮಾಜದ ಮೇಲೆ ಸರಿಯಾಗಿ ಅನಲೈಸ್ ಮಾಡಿದ್ದನ್ನು
ನಮಗೆ ಹರ್ಬರ್ಟ್ ಸ್ಪೆನ್ಸರ್ ಅವರು ಹೇಳಿದ್ದಾರೆ. ಡೂ ಯು ಅಗ್ರಿ ವಿತ್ ದಿಸ್ ಆರ್ ನಾಟ್? ನೀವು ಇದನ್ನು ಒಪ್ತಿರೋ ಇಲ್ವೋ? ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಓಕೆ, ನೀವು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಹೇಳ್ರಿ. ಸುಮ್ಮನೆ ಕುಂಡ್ರಬೇಡ್ರಿ, ಹೇಳ್ರಿ ಏನು ತಿಳ್ಕೊತೀರಿ, ನಿಮ್ಗೆ ಅರ್ಥ ಆಗ್ತಿದೆ ಹೇಳ್ರಿ. ನೆಕ್ಸ್ಟ್ ಇವ್ರ ಹೇಳಿಕೆ ಅಂದರೆ, ಸೊಸೈಟಿ ಇವಾಲ್ವ್ಸ್ ಲೈಕ್ ಎನ್ ಆರ್ಗ್ಯಾನಿಸಮ್. ಸೊಸೈಟಿ ಇವಾಲ್ವ್ಸ್ ಲೈಕ್ ಎನ್ ಆರ್ಗ್ಯಾನಿಸಮ್. ಸಮಾಜ ಅನ್ನೋದು ಮೊದಲು ಬಹಳನೇ ಚಿಕ್ಕದಾಗಿರುತ್ತೆ, ಅದು ಆದಮೇಲೆ ದೊಡ್ಡದು ಆಗ್ತಾ ಹೋಗುತ್ತೆ. ಸೊಸೈಟಿ ಇವಾಲ್ವ್ಸ್ ಲೈಕ್ ಎ ಆರ್ಗ್ಯಾನಿಸಮ್ ಅಂತ ಹೇಳಿದ್ದು ಹರ್ಬರ್ಟ್ ಸ್ಪೆನ್ಸರ್. ಸಮಾಜವನ್ನು ಜೀವಿಗಳೊಂದಿಗೆ ಅಭಿವೃದ್ಧಿ ಹೊಂದುವ ವ್ಯವಸ್ಥೆ ಅಂತ ಇವರು ವಿವರಿಸ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ತಾಲ್ಕೆಟ್ ಪರ್ಸನ್ಸ್ ಇವರ ಹೇಳಿಕೆಯನ್ನು ನೋಡೋದಾದರೆ, ಸೋಷಿಯಲ್ ಸಿಸ್ಟಮ್ ಈಸ್ an organized and stable network of social structure. The social system is an organized and stable network of social structure. ಇದು ಸಮಾಜವನ್ನು ವ್ಯವಸ್ಥಿತ ಮತ್ತು ಸ್ಥಿರ ಸಂಸ್ಥೆ ಅನ್ನೋದನ್ನು ವಿವರಿಸುತ್ತೆ ಫ್ರೆಂಡ್ಸ್. ಓಕೆ, ಅದು ಆದಮೇಲೆ ಸಿ ರೈಟ್ ಮಿಲ್ಸ್ ಇವರು ಒಂದು ಫೇಮಸ್ ಹೇಳಿಕೆ ಏನು ಅಂದರೆ, ದ ಸೋಷಿಯೋಲಾಜಿಕಲ್ ಇಮ್ಯಾಜಿನೇಷನ್ ಎನೇಬಲ್ಸ್ ಅಸ್ ಟು ಗ್ರಾಸ್ಪ್ ಹಿಸ್ಟ್ರಿ ಆ್ಯಂಡ್ ಬಯೋಗ್ರಫಿ ಆ್ಯಂಡ್ ದ ರಿಲೇಷನ್ಸ್ ಬಿಟ್ವೀನ್ ದ ಟು. ನೋಡಿ, ಸಮಾಜಶಾಸ್ತ್ರ ಅನ್ನೋದು ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ನಮ್ಮ ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಸಮಾಜದೊಳಗಿರುವಂಥ ಜೀವನ ಚರಿತ್ರೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಇವ್ರು ಹೇಳ್ತಾರೆ. ನೆಕ್ಸ್ಟ್ ವಿಲ್ಫ್ರೆಡೋ ಪ್ಯಾರೆಟೋ ಅವ್ರು ಹೇಳ್ತಾರೆ, ಹಿಸ್ಟ್ರಿ ಈಸ್ ದ ಗ್ರೇವ್ಯಾರ್ಡ್ ಆಫ್ ಅರಿಸ್ಟೋಕ್ರಸೀಸ್. ಹಿಸ್ಟ್ರಿ ಈಸ್ ಗ್ರೇವ್ ಯಾರ್ಡ್ ಆಫ್ ಅರಿಸ್ಟೋಕ್ರಸಿಸ್. ನೋಡಿ, ಎಂಥ ಒಂದು ಮಾತು ಹೇಳಿದ್ದಾರೆ ಇವರು. ಶ್ರೇಣಿಗಳ ಹುಟ್ಟು ಹಾಕುವ ಮತ್ತು ಅದನ್ನು ಹೊತ್ತೊಯ್ಯುವ ಪ್ರಕ್ರಿಯೆ ಬಗ್ಗೆ ಪ್ರಭಾವಿತ ಗ್ರಹಿಕೆಯನ್ನು ಇವರು ನೀಡ್ತಾರೆ. ಹಿಸ್ಟ್ರಿ ಈಸ್ ಅ ಗ್ರೇವ್ ಯಾರ್ಡ್ ಆಫ್ ಅರಿಸ್ಟೋಕ್ರಸಿಸ್. ಇತಿಹಾಸದೊಳಗೆ ಇವರು ಹಿಂಗೆ ಹೇಳ್ತಾರೆ, ಅರಿಸ್ಟೋಕ್ರಸಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಪ್ರಭುತ್ವ, ಯಾರ ಹತ್ರ ಅಧಿಕಾರ ಇದೆ ಅವ್ರದ್ದೇ ಇತಿಹಾಸ ಅಂತ ಯಾಕೆ ಹೇಳ್ತಾರೆ ಅಂದರೆ, ನೀವು ಇತಿಹಾಸದೊಳಗೆ ಎಷ್ಟೋ ಜನ ಸೋಲ್ಜರ್ಸ್ ಸತ್ತಿದ್ದಾರೆ, ಅವ್ರ ಹೆಸರು ಯಾರಿಗಾದ್ರೂ ಗೊತ್ತಿದೆಯಾ ಗೊತ್ತಿಲ್ಲ, ಬಟ್ ರಾಜರ ಹೆಸರು ಟಿಪ್ಪು ಸುಲ್ತಾನ್ ಪರವಾಗಿ ಹೋರಾಡ್ಲಿಕ್ಕೆ ಹೋಗಿ ಎಷ್ಟು ಜನ ಸತ್ತಿರ್ಲಿಕ್ಕಿಲ್ಲ. ವಿಜಯನಗರ ಸಾಮ್ರಾಜ್ಯದೊಳಗೆ ಕೃಷ್ಣ ದೇವರಾಯನ ಪರವಾಗಿ ಹೋರಾಡಿ ಎಷ್ಟು ಜನ ಸತ್ತಿಲ್ಲ. ಆದರೆ ಯಾವ ಸೈನಿಕನ ಹೆಸರು ಕೂಡ ಈ ಇತಿಹಾಸ ನೆನಪಿಟ್ಟಿಲ್ಲ. ಆದರೆ ರಾಜರ ಹೆಸರು ಮಾತ್ರ ನೆನಪಿಟ್ಟಿದೆ. ಹಿಸ್ಟ್ರಿ ಈಸ್ ಅ ಗ್ರೇವ್ ಯಾರ್ಡ್ ಆಫ್ ಅರಿಸ್ಟೋಕ್ರಸೀಸ್. ಓಕೆ, ನೋಡಿ, ಅದಕ್ಕೆ ಇವರು ಹಿಂಗೆ ಹೇಳ್ತಾರೆ ಫ್ರೆಂಡ್ಸ್. ಆಮೇಲೆ ಇವರು ಹೇಳಿಕೆ ಒಳಗೆ ಹೇಳ್ತಾರೆ, 80% ಆಫ್ ಇಫೆಕ್ಟ್ಸ್ ಕಮ್ ಫ್ರಮ್ 20% ಆಫ್ ಕಾಸಸ್. ಓಕೆ, ಇವರು ಪ್ರಿನ್ಸಿಪಲ್ ಏನಂದರೆ, 80% ನಾವು ಏನೋ ಮಾಡಿದಾಗ ನಮಗೆ ಅದರ ಇಫೆಕ್ಟ್ ಎಲ್ಲಿಗಾಗುತ್ತೆ ಅಂದರೆ 20% ಕಾರಣ ಕೂಡ ಇರುತ್ತೆ. ನಾವು ಭಾಳ ಸರ್ತಿ ಆ ಕಾರಣಗಳೇನು ಅಂತ ತಿಳ್ಕೊಳಕ್ಕೆ ಹೋಗೋದಿಲ್ಲ, ಇಫೆಕ್ಟ್ಸ್ ಮಾತ್ರ ಅಳ್ತಾ ಇರ್ತೀವಿ. ಹಿಂಗಾಯಿತು ಹಂಗಾಯಿತು. ಆದರೆ ನಾನು ಮಾಡಿರೋದ್ರಿಂದಾನೇ, ನಾನೇನೋ ತಪ್ಪು ಮಾಡಿದ್ರಿಂದಾನೇ, ನಾನೇನೋ ಆಗಿದ್ರಿಂದಾನೇ ಇದು ಆಗಿದೆ ಅಂತ ನಾವು ಇವತ್ತು ರಿಯಲೈಸ್ ಮಾಡೋದಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಜಾರ್ಜ್ ಸಿವೆಲ್ ಇವರು ಹೇಳ್ತಾರೆ, ಕಾನ್ಫ್ಲಿಕ್ಟ್ ಈಸ್ ಅ ಫಾರ್ಮ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್ ಅಂತ ಹೇಳ್ತಾರೆ. ವಿರುದ್ಧಾಭಿಪ್ರಾಯಗಳನ್ನು ಸಹ ಸಾಮಾಜಿಕ ಸಂಬಂಧಗಳ ಭಾಗವೆಂದು ವಿವರಿಸ್ತಾರೆ. ಸಿ ಹೌ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇವರು ಕೊಟ್ಟಿದ್ದಾರೆ. ಅಂದರೆ ಸಮಾಜದೊಳಗೆ ಜಗಳ ಆಗೋದಾಗಿರ್ಬೋದು, ಸಮಾಜದೊಳಗೆ ಒಬ್ಬರ ಒಪಿನಿಯನ್ ಇನ್ನೊಬ್ಬರಿಂದ ಬೇರೆ ಇರೋದಾಗಿರ್ಬೋದು, ದೀಸ್ ಆರ್ ಪಾರ್ಟ್ ಆಫ್ ಅವರ್ ಸೊಸೈಟಿ. ನಾವು ಯಾರಾದರೂ ನಾನು ಹೆಂಗೆ ವಿಚಾರ ಮಾಡ್ತೀನೋ ನನ್ನ ಜೊತೆ ಇದ್ದವರು ಕೂಡ ಹಿಂಗೆ ವಿಚಾರ ಮಾಡಬೇಕು ಅಂತ ಹಂಗೇನಾದರೂ ನಮ್ಮ ವಿಚಾರ ಇದ್ದರೆ ನಮ್ಮಂಥ ಮೂರ್ಖರೇ ಯಾರೂ ಇಲ್ಲ ಅಂತ ಇವರು ಹೇಳ್ತಾರೆ ಫ್ರೆಂಡ್ಸ್. ಕಾನ್ಫ್ಲಿಕ್ಟ್ ಈಸ್ ಅ ಫಾರ್ಮ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್. ನೋಡಿ, ಯಾವಾಗ ನಮ್ಮ ಡಿಫ್ರೆಂಟ್ ಒಪಿನಿಯನ್ಗಳಿರ್ತವೆ ಅದನ್ನು ನಾವು ಒಪ್ಕೊಳ್ಳುವಂಥ ಮನಸ್ಥಿತಿ ನಮ್ದಿರುತ್ತೆ, ಅವಾಗ ಮಾತ್ರ ನಾವು ಮೆಚ್ಯೂರ್ ಆಗೋದು, ಅವಾಗ ಮಾತ್ರ ನಾವು ಲೈಫ್ ಒಳಗೆ ಉದ್ಧಾರ ಆಗೋದು. ಆ್ಯಕ್ಚುಲಿ ಭಾಳ ಸರ್ತಿ ಇದು ಆಗೋದಿಲ್ಲ ಫ್ರೆಂಡ್ಸ್. ಒಬ್ರು ಏನು ಹೇಳ್ತಿದ್ದಾರೆ, ಇಲ್ಲ ನೀ ಹೇಳೋದೆಲ್ಲ ತಪ್ಪು, ನಂದೇ ಒಬ್ಬೊಂದು ಸರಿ ಅಂತ ಹೇಳಿಬಿಟ್ಟು ಅನ್ನುವಂಥ ನಮ್ಮ ಆ್ಯಟಿಟ್ಯೂಡ್ಗಳು ಏನಿರ್ತವೆ, ದೇ ಆರ್ ವೆರಿ ಡೇಂಜರಸ್. ಓಕೆ, ನಾವು ಡೆಮೋಕ್ರೆಟ್ ಆಗಬೇಕು. ಓಕೆ, ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಇರೋದು ಅದು ಪಾರ್ಟ್ ಆಫ್ ನಮ್ಮ ಸೊಸೈಟಿ ಆಗಬೇಕು ಅಂತ ಹೇಳ್ಬಿಟ್ಟು ಇವರು ಸೋಷಿಯಾಲಜಿ ಒಳಗೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್, ದ ಸ್ಟ್ರೇಂಜರ್ ಈಸ್ ಅ ಮೆಂಬರ್ ಆಫ್ ಅ ಗ್ರೂಪ್ ಇನ್ ವಿಚ್ ಹಿ ಲಿವ್ಸ್ ಆ್ಯಂಡ್ ಪಾರ್ಟಿಸಿಪೇಟ್ ಆ್ಯಂಡ್ ಯಟ್ ರಿಮೇನ್ಸ್ ಡಿಸ್ಟೆಂಟ್. ಸ್ಟ್ರೇಂಜರ್ ಇದು ನೋಡಿ, ಸಮೂಹಗಳಲ್ಲಿ ಬಾಹ್ಯ ವ್ಯಕ್ತಿಗಳ ಸ್ಥಾನಮಾನವನ್ನು ವಿಶ್ಲೇಷಣೆ ಮಾಡ್ತದೆ. ಅಂದರೆ ಯಾರೋ ಒಬ್ಬರು ಸ್ಟ್ರೇಂಜರ್ ಇದ್ದಾರೆ ಅಂದರೆ, ಎಸ್ ನಮ್ಮ ಸೊಸೈಟಿ ಒಳಗೆ ಸ್ಟ್ರೇಂಜರ್ಗಳು ಇರ್ತಾರೆ, ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಬಟ್
ಯಾರ್ಯಾರ ಜೊತೆ ಹೆಂಗೆ ಬದುಕಬೇಕು ಅಂತ ನಾವು ಕಲ್ತ್ಬಿಟ್ರೆ ದಟ್ ಈಸ್ ಲೈಫ್ ಅಂತ ಕೂಡ ಇವರು ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಬಟ್ ನೀವು ಕೆಲವೊಬ್ರು ಏನಂತಾರೆ, ಕೆಟ್ಟವರೇ ಇರಬಾರ್ದು ಅಂತ ವಿಚಾರ ಮಾಡ್ತೀವಿ. ಕೆಟ್ಟವರೇ ಇರಬಾರ್ದು ಅಂತ ವಿಚಾರ ಮಾಡಿದರೆ ನಿಮ್ಗೆ ಲೈಫ್ ಒಳಗೆ ಕಿಕ್ ಎಲ್ಲಿ ಬರ್ತದೆ? ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಕೆಟ್ಟಿದ್ದು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅಂತ ಎಲ್ಲಿಂದ ಜ್ಞಾನ ಬರುತ್ತೆ? ಬರೋದೇ ಇಲ್ಲ. ಬಟ್ ದ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಎಲ್ಲರ ಜೊತೆಗೂ ಹೆಂಗೆ ಬದುಕಬೇಕು, ಎಲ್ಲರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ಕಲಿಬೇಕು. ಅದು ಬಿಟ್ಬಿಟ್ಟು ನಾವು ಅವ್ರ ಜೊತೆ ಅವ್ರು ಕಂಡ್ರೆ ಆಗೋದಿಲ್ಲ, ಇವ್ರು ಕಂಡ್ರೆ ಆಗೋದಿಲ್ಲ ಅನ್ನೋ, ದ್ಯಾಟ್ ಈಸ್ ನಾಟ್ ಲೈಫ್. ಓಕೆ, ಹಂಗಂದ್ರೆ ಆಗೋದಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್, ಆಂಟೋನಿಯೋ ಗ್ರಾಮ್ಸಿ ಇವರು ಹೇಳ್ತಾರೆ, ಹೆಜ್ಮುನಿ ಇಸ್ ದ ವೇ ರೂಲಿಂಗ್ ಕ್ಲಾಸಸ್ ಮೇಂಟೈನ್ ಕಂಟ್ರೋಲ್ ಥ್ರೂ ಕನ್ಸೆಂಟ್ ರಾದರ್ ದೆನ್ ಫೋರ್ಸ್. ಓಕೆ, ಹೆಜ್ಮೋನಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಸಿದ್ಧಾಂತಗಳನ್ನ ಹೇಳ್ತೀನಿಲ್ಲ, ಅದರೊಳಗೆ ಇದೇ ವಿಡಿಯೋದೊಳಗೆ ಹೇಳ್ತೀನಿ. ಸಾಂಸ್ಕೃತಿಕ ಹೆಜ್ಮೋನಿ ಅಂದರೆ ನಥಿಂಗ್ ಬಟ್ ಗೈಸ್, ನೋಡಿ ಇವತ್ತು ಒಬ್ಬ ಮೇಲ್ಜಾತಿಯ ಒಬ್ಬ ವ್ಯಕ್ತಿ ಇದ್ದಾನೆ, ಒಂದು ಮನೆತನ ಇದೆ. ಆ ಮನೆತನಕ್ಕೆ ಬಹಳಷ್ಟು ಜನ ಕೆಳಜಾತಿಯವರು ಕೆಲಸಕ್ಕೆ ಬರ್ತಾರೆ. ಕೆಲಸಕ್ಕೆ ಬಂದು ಅಲ್ಲಿ ಕೆಲಸ ಮಾಡಿ ಅದರ ಪರವಾಗಿ ಆಹಾರವನ್ನು ತಗೋತಾರೆ ಅಥವಾ ದುಡ್ಡನ್ನು ಇಸ್ಕೋತಾರೆ. ಓಕೆ, ಈ ಒಂದು ವ್ಯವಸ್ಥೆಗೆ ಕೆಲಸ ಮಾಡಿದ್ದಕ್ಕೆ ಏನು ಇಸ್ಕೋತಾರಲ್ಲ ಮೇಲ್ಜಾತಿಯವ್ರ ಕಡೆಯಿಂದ ಕೆಳಜಾತಿಯವರು, ಅದನ್ನು ಹೆಜ್ಮೋನಿ ಅಂತ ಕರೀತಾರೆ. ಓಕೆ, ನೋಡಿ ಇಲ್ಲಿ ಇವನು ಹೆಂಗೆ ಹೇಳ್ತಾನೆ ಅಂದರೆ, ಹೆಜ್ಮೋನಿ ಇಸ್ ದ ವೇ ರೂಲಿಂಗ್ ಕ್ಲಾಸಸ್ ಮೇಂಟೈನ್ ಕಂಟ್ರೋಲ್ ಥ್ರೂ ಕನ್ಸೆಂಟ್ ರಾದರ್ ದೆನ್ ಫೋರ್ಸ್. ನಿನಗೆ ಇವತ್ತು ಇಷ್ಟು ಊಟ ಕೊಡ್ತೀನಿ, ಇಷ್ಟು kg ಜೋಳ ಕೊಡ್ತೀನಿ ಕೆಲಸ ಮಾಡು, ಇಷ್ಟು kg ಗೋಧಿ ಕೊಡ್ತೀನಿ ಕೆಲಸ ಮಾಡು. ಫೋರ್ಸ್ ಹಾಕೋ ಬದಲಿ ಇಟ್ಸ್ ಎರಡೂ ಕಡೆಯಿಂದ ಒಪ್ಪಿತವಾದದ್ದು. ಮೊದಲಿನ ಕಾಲದೊಳಗೆ ಹಿಂಗೆ ಇತ್ತು ಹೆಜ್ಮನಿ ಸಿಸ್ಟಮ್. ಓಕೆ, ಕೆಳಜಾತಿಯವರು ಹೋಗಿ ಕೆಲಸ ಮಾಡ್ತಿದ್ರು, ಮೇಲ್ಜಾತಿಯವರು ಇಷ್ಟ ಅಂತ ಕೊಡ್ತಿದ್ರು. ಸಂಸ್ಕೃತಿಗೆ ಹೆಜ್ಮೋನಿ ಸಂವೇದನೆಯನ್ನು ವ್ಯಕ್ತಪಡಿಸ್ತದೆ. ಇವರ ಒಂದು ಫೇಮಸ್ ಹೇಳಿಕೆ ಅಂದರೆ, ಆಲ್ ಮೆನ್ ಆರ್ ಇಂಟೆಲೆಕ್ಚುವಲ್ಸ್ ಬಟ್ ನಾಟ್ ಆಲ್ ಹ್ಯಾವ್ ದ ಫಂಕ್ಷನ್ ಆಫ್ ಇಂಟೆಲೆಕ್ಚುವಲ್ಸ್. ನೋಡಿ, ಇವರು ಬಹಳ ಚೆನ್ನಾಗಿ ಹೇಳ್ತಾರೆ. ಮನುಷ್ಯನ ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಇವರು ವಿವರಿಸುತ್ತಾ ಹೇಳ್ತಾರೆ, ಆಲ್ ಮೆನ್ ಆರ್ ಇಂಟೆಲೆಕ್ಚುವಲ್ಸ್ ಬಟ್ ನಾಟ್ ಆಲ್ ಹ್ಯಾವ್ ದ ಫಂಕ್ಷನ್ ಆಫ್ ಇಂಟೆಲೆಕ್ಚುವಲ್ಸ್. ಎಲ್ಲರೂ ವಿಚಾರನೂ ಮಾಡ್ತಾರೆ, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದಿಲ್ಲ, ಜಾರಿಗೆ ತರೋದಿಲ್ಲ, ಅದ್ರ ಪ್ರಕಾರ ವರ್ಕ್ ಮಾಡೋದಿಲ್ಲ. ಭಾಳ ಜನ ಕೂತ್ ಹೇಳು ಅಂದರೆ ಭಾಳ ಜನ ಹೇಳ್ತಾರೆ, ಆದರೆ ಅದನ್ನು ಒಂದು ಸ್ವಲ್ಪನಾದರೂ ಅದರೊಳಗೆ ಮಾಡಿ ತೋರಿಸು ಅಂದರೆ ಅವ್ರ ಕಡೆಯಿಂದ ಆಗೋದಿಲ್ಲ. ಸೊ ಆ ಥರದ್ದಿದ್ದಾಗ ಈ ಒಂದು ಸೊಸೈಟಿ ಒಳಗೆ ಸಮಸ್ಯೆ ಆಗುತ್ತೆ ಅಂತ ಇವನು ಹೇಳ್ತಾನೆ. ನೆಕ್ಸ್ಟ್, ಹ್ಯಾರಿಟ್ ಮಾರ್ಟಿನೋ ಹೇಳ್ತಾರೆ, ದ ಪ್ರೋಗ್ರೆಸ್ ಆಫ್ ಸೊಸೈಟಿ ಕ್ಯಾನ್ ಬಿ ಮೆಜರ್ಡ್ ಬೈ ದ ಸ್ಟೇಟಸ್ ಆಫ್ ವುಮನ್. ಆ್ಯಕ್ಚುಲಿ ದಿಸ್ ಈಸ್ ಈವನ್ ವಿವೇಕಾನಂದ ಅವರು ಕೂಡ ಹೇಳಿದ್ದಾರೆ ಫ್ರೆಂಡ್ಸ್, ದ ಪ್ರೋಗ್ರೆಸ್ ಆಫ್ ಸೊಸೈಟಿ ಕ್ಯಾನ್ ಬಿ ಮೆಜರ್ಡ್ ಬೈ ಸ್ಟೇಟಸ್ ಆಫ್ ವುಮನ್. ಈ ಹೇಳಿಕೆ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ವಿಶ್ಲೇಷಣೆ ಮಾಡುತ್ತೆ. ಒಂದು ದೇಶ ಅಭಿವೃದ್ಧಿ ಆಗೈತೋ ಇಲ್ಲೋ ಅಂತ ಹೇಳ್ಬಿಟ್ಟು ಆ ದೇಶದೊಳಗೆ ಮಹಿಳೆಯರನ್ನು ನೋಡಿಕೊಳ್ಳುವ ದೃಷ್ಟಿ ಮೇಲೆ ಡಿಸೈಡ್ ಮಾಡಬೇಕು ಅಂತ ಇದು ಹೇಳುತ್ತೆ. ಸೋಷಿಯಾಲಜಿ ಮಸ್ಟ್ ಇನ್ಕ್ಲೂಡ್ ದ ಸ್ಟಡಿ ಆಫ್ ಆಲ್ ಹ್ಯೂಮನ್ ರಿಲೇಷನ್ಶಿಪ್ಸ್ ಅಂತ ಇವರು ಹೇಳ್ತಾರೆ ಫ್ರೆಂಡ್ಸ್. ಸೋಷಿಯಾಲಜಿ ಮಸ್ಟ್ ಇನ್ಕ್ಲೂಡ್ ದ ಸ್ಟಡಿ ಆಫ್ ಆಲ್ ಹ್ಯೂಮನ್ ರಿಲೇಷನ್ಶಿಪ್ಸ್. ಸಮಾಜಶಾಸ್ತ್ರದ ವ್ಯಾಪ್ತಿಯ ಅಗಲ ಮತ್ತು ಉದ್ದನ್ನು ತೋರಿಸುತ್ತೆ. ನೆಕ್ಸ್ಟ್, ಪಿಯರ್ ಬೋರ್ಡಿಯೋ, ಅ ಕಲ್ಚರಲ್ ಕ್ಯಾಪಿಟಲ್ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ಎಕನಾಮಿಕ್ ಕ್ಯಾಪಿಟಲ್ in determining social status. Very important. By the way, culture ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಕಲ್ಚರ್? ಈ ಸಂಸ್ಕೃತಿ ಅಂದರೆ ಏನು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಬೇಕು. ಆ್ಯಂಡ್ ಐ ಹೋಪ್ ನೋಡಿದವರೆಲ್ಲರೂ ಕೂಡ ಇದಕ್ಕೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ. ಬಿಕಾಸ್ ವಾಟ್ ಐ ಫೀಲ್ ಈಸ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಭಾಳ ಜನ ಸಂಸ್ಕೃತಿ ಅಂತ ಎಲ್ಲದಕ್ಕೂ ಸಂಸ್ಕೃತಿ ಹೇಳ್ತಿರ್ತೀರಿ. even I will tell this answer in the end of this video. ಕಲ್ಚರ್ ಅಂದರೆ ಏನು ಅಂತ ನಾನು ಈ ವಿಡಿಯೋದ ಎಂಡ್ ಒಳಗೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಪ್ರತಿಯೊಬ್ಬರು ಕೂಡ ಕಲ್ಚರ್ ಅಂದರೆ ಏನು ಅಂತ, ನಿಮ್ಮ ಪ್ರಕಾರ ಏನು, ಸಂಸ್ಕೃತಿ ಅಂದರೆ ಏನು, ಎದಕ್ಕೆ ಸಂಸ್ಕೃತಿ ಅಂತೀವಿ? ಐ ಆಮ್ ಆಸ್ಕಿಂಗ್ ಯು ಅ ಸಿಂಪಲ್ ಕ್ವಶನ್, ಬಟ್ ಇಟ್ ಈಸ್ ಹ್ಯಾವಿಂಗ್ ಡೀಪ್ ಮೀನಿಂಗ್. ನಾವು ಯಾವತ್ತೂ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದಿಲ್ಲ. ನೋಡಿ, ಇವ್ರು ಹೇಳ್ತಾರೆ, ಸಾಂಸ್ಕೃತಿಕ ಸಂಪತ್ತಿನ ಪಾತ್ರವನ್ನು ತೀಕ್ಷ್ಣವಾಗಿ ಇವರು ವಿಶ್ಲೇಷಣೆ ಮಾಡಿದ್ದಾರೆ ಈ ಒಂದು ಥಿಯರಿ ಒಳಗೆ. ನೆಕ್ಸ್ಟ್, ಇವರ ಹೇಳಿಕೆ ಅಂದರೆ, ಹ್ಯಾಬಿಚುವಸ್ ಸೇಪ್ಸ್ ಅವರ್ ಪರ್ಸೆಪ್ಷನ್ಸ್, ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಹ್ಯಾಬಿಟ್ಸ್ ಮನುಷ್ಯನ ಅನುಭವ ಮತ್ತು ಚಟುವಟಿಕೆಗಳ ಮೇಲೆ ಸಾಮಾಜಿಕ ಪ್ರಭಾವವನ್ನು ಹೇಗೆ ಸಾಮಾಜಿಕ ಪ್ರಭಾವಗಳು ಆಗ್ತವೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ನಮ್ಮ ಚಟುವಟಿಕೆಗಳು,
ನಾವು ಮಾಡುವಂಥ ಒಂದು ಆ್ಯಕ್ಷನ್ಗಳು ಅವು ನಮ್ಮ ವಿಚಾರಗಳನ್ನು ತೋರಿಸ್ತವೆ, ನಾವು ಎಂಥ ಮನುಷ್ಯರು ಅಂತ ತೋರಿಸ್ತದೆ. ಅದಕ್ಕೆ ನಮ್ಮ ಜೊತೆ ಇಂಟ್ರ್ಯಾಕ್ಟೇ ಮಾಡಬೇಕಂತಿಲ್ಲ, ಬಟ್ ನಮ್ಮ ಹಾವಭಾವಗಳಿಂದ ನಮ್ಮ ಹ್ಯಾಬಿಟ್ಗಳಿಂದ ಮನುಷ್ಯ ಹೆಂಗೆ ಅಂತ ತಿಳ್ಕೊಬೋದು ಅಂತ ಹೇಳ್ತಾರೆ. ಸೋಷಿಯಾಲಜಿ ಕೂಡ ಇಷ್ಟು ಡೀಪ್ ಆಗಿರುತ್ತೆ. ಸೊ ಇಟ್ಸ್ ವೆರಿ ನೈಸ್ ಗೈಸ್, ನೀವು ಅರ್ಥ ಮಾಡ್ಕೋಬೋದು ಇದನ್ನು. ನೆಕ್ಸ್ಟ್ ಆರ್ಚರ್ ಬ್ರೋಮ್ಫೀಲ್ಡ್ ಹೇಳ್ತಾರೆ, ಸೊಸೈಟಿ ಈಸ್ ನಾಟ್ ದ ಸಮ್ ಆಫ್ ಇಂಡಿವಿಜುವಲ್ಸ್ ಬಟ್ ದ ಎಕ್ಸ್ಪ್ರೆಷನ್ ಆಫ್ ರಿಲೇಷನ್ಶಿಪ್ಸ್. ನೋಡಿ, ಸೊಸೈಟಿ ಅಂದರೆ, ಸಮಾಜ ಅಂದರೆ ಕೆಲವು ಸಂಬಂಧಗಳು ಅಂತ ಮಾತ್ರ ಅಲ್ಲ, ಕೆಲವು ವ್ಯಕ್ತಿಗಳು ಅಂತ ಮಾತ್ರ ಅಲ್ಲ. ಇಟ್ಸ್ ಅ ಎಕ್ಸ್ಪ್ರೆಷನ್ ಆಫ್ ರಿಲೇಷನ್ಶಿಪ್. ಹಲವಾರು ಸಂಬಂಧಗಳಿಂದ ಕೂಡಿರುವುದೇ ಒಂದು ಸೊಸೈಟಿ. ಇದರೊಳಗೆ ಇವರು ಆಳವಾದಂಥ ಸಾಮಾಜಿಕ ಸಂಬಂಧಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ಜಾನ್ ಲಾಕ್ ಇವರು ಹೇಳ್ತಾರೆ, ದ ಮೈಂಡ್ ಈಸ್ ಅ ಬ್ಲ್ಯಾಂಕ್ ಸ್ಲೇಟ್ ಆ್ಯಂಡ್ ಸೊಸೈಟಿ ರೈಟ್ಸ್ ಅಪಾನ್ ಇಟ್. ಸಚ್ ಅ ನೈಸ್ ಥಾಟ್. ಮನುಷ್ಯನ ವ್ಯಕ್ತಿತ್ವವನ್ನು ಸಮಾಜ ರೂಪಿಸ್ತದೆ. ಇಂಪಾರ್ಟೆಂಟಾ ಗೈಸ್, ಇದನ್ನು ಕೇಳಿದ್ದಾರೆ ಎಂಬುದರ ಬಗ್ಗೆ ಇವರು ಹೇಳ್ತಾರೆ. ಎಸ್, ದ ಮೈಂಡ್ ಈಸ್ ಅ ಬ್ಲ್ಯಾಂಕ್ ಸ್ಲೇಟ್ ಆ್ಯಂಡ್ ದ ಸೊಸೈಟಿ ರೈಟ್ಸ್ ಅಪಾನ್ ಇಟ್. ನಮ್ಮ ಒಂದು ವ್ಯಕ್ತಿತ್ವ ಅಥವಾ ಮನುಷ್ಯ ಅನ್ನೋದು ಜೀರೋ ಇರ್ತಾನೆ, ಆದರೆ ಇವತ್ತು ನಾವು ಏನಿದ್ದೀವಿ, ಭಾಳ ಸಾರ್ತಿ ಇದನ್ನು ಸಮಾಜ ನಿರ್ಧಾರ ಮಾಡಿದೆ. ನಾನು ಹೆಂಗಿರಬೇಕು ಅನ್ನೋದನ್ನು ಸಮಾಜ ನಿರ್ಧಾರ ಮಾಡಿದೆ. ಆಮೇಲೆ ನಾಳೆ ನಾನು ಹೆಂಗೆದ್ದು ಸಾಯಬೇಕು ಅಂತಲೂ ಸಮಾಜ ನಿರ್ಧಾರ ಮಾಡುತ್ತೆ. ಎಸ್, ಅಫ್ಕೋರ್ಸ್. ನೀವು ನೋಡಿ, ನಮ್ಮ ಸೊಸೈಟಿ ಒಳಗೆ ನಮ್ಮನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಲಿಕ್ಕೆ ನಾವು ಹುಟ್ಟದಾಗಿಂದ ಶುರುವಾಗುತ್ತೆ, ಸತ್ತ ಮೇಲೂ ಕೂಡ ನಿಲ್ಲೋದಿಲ್ಲ. ದಟ್ ಈಸ್ ವಾಟ್ ದ ಫ್ಯಾಕ್ಟ್. ಓಕೆ, ಕಂಪ್ಯಾರಿಸನ್ ಅನ್ನೋದು ಇಟ್ ಈಸ್ ಕಿಲ್ಲಿಂಗ್ ಅಸ್. ಓಕೆ, ನಮ್ಮ ಸೊಸೈಟಿ ನಮ್ಮನ್ನ ಹೆಂಗೆ ಕಂಪೇರ್ ಮಾಡುತ್ತೆ ಅಂದರೆ, ನೀವು ನಿಮ್ಮದೇ ಸ್ವಂತದಾಗಿ ಏನಾದರೂ ಮಾಡ್ತೀನಿ ಅಂದರೆ ಯಾರು ಕೂಡ ಅದನ್ನು ಕೇರ್ ಮಾಡೋದಿಲ್ಲ. ಅದೇ ಸರ್ಕಾರಿ ಉದ್ಯೋಗ ಮಾಡ್ತೀನಿ ಅಂದರೆ ಎಸ್, ಪೀಪಲ್ ಥಿಂಕ್ ದಟ್ ಈಸ್ ಓನ್ಲಿ ಗ್ರೇಟ್. ಓಕೆ, ನೆಕ್ಸ್ಟ್ ಎರಿಂಗ್ ಗೋಫ್ಮನ್ ಇವರು ಹೇಳಿದ್ದು, ಲೈಫ್ ಈಸ್ ಅ ಸ್ಟೇಜ್ ಆ್ಯಂಡ್ ವಿ ಆರ್ ಆಲ್ ಆ್ಯಕ್ಟರ್ಸ್ ಪ್ಲೇಯಿಂಗ್ ರೋಲ್ಸ್. ನೋಡಿ, ಲೈಫ್ ಈಸ್ ನಥಿಂಗ್ ಬಟ್ ಇದೊಂದು ಸ್ಟೇಜ್ ಇದ್ದಂಗೆ. ಇಲ್ಲೆಲ್ಲ ನಾವೆಲ್ಲ ಆ್ಯಕ್ಟರ್ಗಳು. ನಾನು ಒಳ್ಳೆಯವನಿದ್ದೀನಿ, ಹಾಂ ಹೀರೋ. ಕೆಟ್ಟವನಿದ್ದೀನಿ, ಹಾಂ ವಿಲನ್. ಓಕೆ, ಗರ್ಲ್ ಇದ್ದಾಳೆ, ಹಾಂ ಹೀರೋಯಿನ್. ಓಕೆ, ಲೈಕ್ ದ್ಯಾಟ್. ಸೊ ಯಾರ್ಯಾರು ಒಂದು ಮೂವಿ ನೋಡ್ತಿರ್ತೀವಲ್ಲ, ಆ ಮೂವಿ ಒಳಗೆ ಹೆಂಗಿರುತ್ತೆ, ಲೈಫ್ ಈಸ್ ಆಲ್ಸೋ ಲೈಕ್ ದ್ಯಾಟ್. ನಮ್ಮ ಲೈಫು ಕೂಡ ಹಾಗೇನೆ. ಓಕೆ, ಭಾಳ ಸರ್ತಿ ನಾವು ಮೂವಿನ ರಿಲೇಟ್ ಮಾಡ್ತೀವಿ ನೋಡಿ, ಗೊತ್ತಾ? ನಮ್ಮ ಫೇವ್ರೇಟ್ ಹೀರೋ, ನಮ್ಮ ಫೇವ್ರೇಟ್ ಹೀರೋಯಿನು, ನನ್ನ ಫೇವ್ರೇಟ್ ಆ ಮೂವಿ ಒಳಗೆ ಇದೊಂದು ಸಾಂಗ್ ನನ್ನ ಫೇವ್ರೇಟು, ಅಥವಾ ಇದೊಂದು ಡೈಲಾಗ್ ನನ್ನ ಫೇವ್ರೇಟು, ಅದೆಲ್ಲ ಮಾಡ್ತೀವಲ್ವಾ? ಯಾಕಂದರೆ ವಿ ಕನೆಕ್ಟ್ ವಿತ್ ದಟ್ ಮೂವಿ. ಓಕೆ, ಗಾಫ್ಮನ್. ಸೊ ನೋಡಿ ಹೆಂಗೆ ಹೇಳಿದ್ದಾರೆ, ಲೈಫ್ ಈಸ್ ಅ ಸ್ಟೇಜ್ ಆ್ಯಂಡ್ ವಿ ಆಲ್ ಆರ್ ಆ್ಯಕ್ಟರ್ಸ್ ಪ್ಲೇಯಿಂಗ್ ರೋಲ್ಸ್. ಓಕೆ, ನಡವಳಿಕೆಯನ್ನು ಥಿಯೇಟರ್ ನಾಟಕದ ಜೊತೆಗೆ ಇವರು ಜೀವನವನ್ನು ಥಿಯೇಟರ್ ನಾಟಕದ ಜೊತೆಗೆ ಹೋಲಿಸ್ತಾರೆ. ಸಿ ಹೌ ಡೀಪ್ ದಿಸ್ ಸೋಷಿಯಾಲಜಿ ಈಸ್ ಗೈಸ್. ನೆಕ್ಸ್ಟ್, ಸ್ಟಿಗ್ಮಾ ಇಸ್ ಅ ಮಾರ್ಕ್ ಆಫ್ ಡಿಸ್ಗ್ರೇಸ್ ದಟ್ ಸೆಟ್ಸ್ ಅ ಪರ್ಸನ್ ಅಪಾರ್ಟ್. ನೋಡಿ, ಇಲ್ಲಿ ಸೋಷಿಯಾಲಜಿ, ಸ್ಟಿಗ್ಮಾ ಅನ್ನೋದು ನಮ್ಮ ಮನಸ್ಸಿಗೆ ಅಂಟ್ಕೊಂಡಂಥ ಒಂದು ನೆಗೆಟಿವ್ ಥಿಂಗ್, ಸಮಥಿಂಗ್. ಸ್ಟಿಗ್ಮಾ, ಅರೆ ನನ್ನ ರೇಪಿಸ್ಟ್ ಅಂತಾರೆ, ಅರೆ ನನ್ನ ಕೆಟ್ಟವನ್ ಅಂತಾರೆ, ಅರೆ ನನ್ನ ಕೊಲೆಗಾರ ಅಂತಾರೆ, ಅರೆ ನನ್ನ ಮಹಿಳೆ ಅಂತಾರೆ. ಸ್ಟಿಗ್ಮಾ. ಓಕೆ, ಅರೆ ನನ್ನ ದಪ್ಪ ಅಂತಾರೆ ಅನ್ನೋದು, ಈ ಥರದ್ದೆಲ್ಲ ವಿಚಾರ ಮಾಡ್ತೀವಲ್ವ, ದಟ್ ಈಸ್ ಲೈಕ್ ಸ್ಟಿಗ್ಮಾ ಈಸ್ ಅ ಮಾರ್ಕ್ ಆಫ್ ಡಿಸ್ಗ್ರೇಸ್ ದಟ್ ಸೆಟ್ಸ್ ಅ ಪರ್ಸನ್ ಅಪಾರ್ಟ್. ಸೊ ಅಂಥವು ಏನದಾವಲ್ಲ, ಹಾಂ, ನಮ್ಮನ್ನು ಸಮಾಜದಿಂದ ಹೊರಗಿಡ್ತಾವೆ ಫ್ರೆಂಡ್ಸ್. ಎಲ್ಲರೂ ಇದ್ದಂಗೆ ನಾ ಇಲ್ಲ. ಓಕೆ, ಎಲ್ಲರಿಗೂ ಹಿಂಗೆ ಅನ್ನೋದಿಲ್ಲ, ನನಗೆ ಹಿಂಗೆ ಅಂತಾರೆ. ಕೆಲವೊಂದು ಸರ್ತಿ ನಮಗೆ ಕೊಂಬು ಬರೋಕ್ಕೂ ಕೂಡ ಅದು ಕಾರಣ ಆಗುತ್ತೆ. ಬಟ್ ಸ್ಟಿಗ್ಮಾ ಅಂದರೆ ನೆಗೆಟಿವ್ ಪಾರ್ಟ್ ಒಳಗೆ ಇದು ಬರುತ್ತೆ. ಓಕೆ, ನೆಕ್ಸ್ಟ್ ಮ್ಯಾನ್ಯುವಲ್ ಕ್ಯಾಸಲ್ಸ್ ಇವ್ರು ಹೇಳ್ತಾರೆ, ನೆಟ್ವರ್ಕ್ಸ್ ಆರ್ ದ ಡಿಫೈನಿಂಗ್ ಫೀಚರ್ಸ್ ಆಫ್ ಮಾಡರ್ನ್ ಸೊಸೈಟೀಸ್. ನೆಟ್ವರ್ಕ್ಸ್ ಆರ್ ದ ಡಿಫೈನಿಂಗ್ ಫೀಚರ್ಸ್ ಆಫ್ ಮಾಡರ್ನ್ ಸೊಸೈಟೀಸ್. ಇವ್ರು ಹೇಳ್ತಾರೆ, ಕ್ಯಾಸಲ್ಸ್ ತಮ್ಮ ನೆಟ್ವರ್ಕ್ ಥಿಯರಿ ಒಳಗೆ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ನೆಟ್ವರ್ಕ್ಸ್ ಆರ್ ದ ಡಿಫೈನಿಂಗ್ ಫೀಚರ್ಸ್ ಆಫ್ ಮಾಡರ್ನ್ ಸೊಸೈಟೀಸ್. ನಮಗೆ ಎಷ್ಟು ಜನ ಗೊತ್ತಿರ್ತಾರೆ, ನಾವು ಹೆಂಗೆ ಒಂದು ಜನರ ಜೊತೆಗೆ ಬೆರಿತೇವೆ, ಅದು ಈ ಒಂದು ಮಾಡರ್ನ್ ಸೊಸೈಟಿ, ಆಧುನಿಕ ಸಮಾಜದ ಒಂದು ಮೂಲವಾಗಿರ್ತದೆ ಅಂತ ಇವರು ಹೇಳ್ತಾರೆ. ನೆಕ್ಸ್ಟ್, ರಾಲ್ಫ್ ಹಾರ್ಡ್ಫೋಲ್ಡ್ ಇವ್ರು ಹೇಳ್ತಾರೆ, ಕಾನ್ಫ್ಲಿಕ್ಟ್ ಈಸ್ ಇನ್ಹೆರೆಂಟ್ ಇನ್ ಸೋಷಿಯಲ್ ಸ್ಟ್ರಕ್ಚರ್. ಜಗಳ ಪ್ರತಿ ಒಂದು ಮನೆಯೊಳಗೂ, ಪ್ರತಿ ಒಂದು ಸಮಾಜದೊಳಗೂ, ಪ್ರತಿ ಎರಡು ವ್ಯಕ್ತಿಗಳ ನಡುವೆ
ಆಗಲೇಬೇಕು, ಆಗೇ ಆಗುತ್ತೆ. ಕಾನ್ಫ್ಲಿಕ್ಟ್ ಈಸ್ ಇನ್ಹೆರೆಂಟ್. ನಾವು ಹುಟ್ಟುತ್ತಾ ಜಗಳಗಂಟ್ರು ಪ್ರತಿಯೊಬ್ಬರು ಕೂಡ. ಓಕೆ, ನಾವು ಡೈರೆಕ್ಟಾಗಿ ಜಗಳ ತೆಗಿಲಿಕ್ಕಿಲ್ಲ, ಆದರೆ ನಾವು ಅಂದಿರುವಂಥ ಮಾತು, ನಾವು ಮಾಡುವಂಥ ಆ್ಯಕ್ಷನ್ನು ಇನ್ನೊಬ್ಬರಿಗೆ ಇರಿಟೇಟ್ ಮಾಡ್ಬೋದು. ಸಮಾಜದಲ್ಲಿ ಸಂಘರ್ಷವು ಅತ್ಯಂತ ಮುಖ್ಯವಾದ ಅಂಶ ಅಂತ ಕೂಡ ಹೇಳ್ತಾರೆ. ಭಾಳ ಸರ್ತಿ ಜಗಳದಿಂದ ನಾವು ಕಲಿಯೋದಿರುತ್ತೆ, ಬಟ್ ನಾವು ಕಲಿಯೋದಿಲ್ಲ. ಹಿಂಗೆ ಜಗಳ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಅಂದ್ಕೊಂಡು ಕೂಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಥಿಯರೀಸ್. ಈಗ ನೋಡಿ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಥಿಯರಿಗಳನ್ನ ಹೇಳ್ತೀನಿ, ಅದು ಆದಮೇಲೆ MCQಸ್ನ ನೋಡೋಣ. ವರ್ಣ ವ್ಯವಸ್ಥಾ ಸಿದ್ಧಾಂತ. ವರ್ಣ ವ್ಯವಸ್ಥೆ ಸಿದ್ಧಾಂತ ಇದು ಭಾರತೀಯ ಸಮಾಜದ ಪ್ರಾಚೀನ ಸಾಮಾಜಿಕ ವರ್ಗೀಕರಣದ ಒಂದು ಕ್ರಮ ಆಗಿದೆ. ಇಲ್ಲಿ ಜನರನ್ನ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಂಬ 4 ವರ್ಣಗಳಿಂದ ವಿಂಗಡಿಸಲಾಗ್ತದೆ. ಧರ್ಮ ಮತ್ತು ಕರ್ಮದ ಆಧಾರದ ಮೇಲೆ ವ್ಯಕ್ತಿಯ ಸ್ಥಾನ ನಿರ್ಧಾರವಾಗುತ್ತೆ ಅಂತ ಕೂಡ ಈ ಥಿಯರಿ ಹೇಳುತ್ತೆ. ಇದಕ್ಕೆ ಇದು ಏನು ಸಪೋರ್ಟ್ ಮಾಡುತ್ತೆ ಅಂದರೆ ಧಾರ್ಮಿಕ ಮತ್ತು ಸಾಮಾಜಿಕ ಶ್ರೇಣಿಯನ್ನು ಇದು ಸಪೋರ್ಟ್ ಮಾಡುತ್ತೆ. ಇದು ವೇದಗಳ ಕಾಲದೊಳಗೆ ಆರಂಭ ಆಗಿದೆ ಭಾರತದೊಳಗೆ. ನೋಡಿ, ಇವ್ಲ್ಯೂಷನ್ ಆಫ್ ಅವರ್ ಸೊಸೈಟಿ ಅಂತ ಇದೆಯಲ್ಲ, ಸೊ ಅದರೊಳಗೆ ನಿಮಗೆ ಕೇಳ್ಬೋದು ವೇದಗಳ ಸೊಸೈಟಿ. ಇದಕ್ಕೆ ಒಬ್ಬರೇ ಸಪೋರ್ಟ್ ಮಾಡಿದ್ದಾರೆ ಅಂತ ಇಲ್ಲ, ಮೆನಿ ಪೀಪಲ್. ಲೈಕ್ ಸೋಷಿಯಾಲಜಿ ಪ್ರಾರಂಭ ಆಗೋದೇ ಇಲ್ಲಿಂದಾನೆ. ನೆಕ್ಸ್ಟ್ ಜಜ್ಮಾನಿ ವ್ಯವಸ್ಥೆ. ಜಜ್ಮಾನಿ ವ್ಯವಸ್ಥೆ ನನಗೆ ಯಾರೋ ಕಮೆಂಟ್ ಹಾಕಿದ್ರು, ಸರ್ ನನಗೆ ಸ್ವಲ್ಪ ಅರ್ಥ ಆಗಲಿಲ್ಲ ಅಂತ. ನಾವು ಐ ಆಮ್ ಟೆಲ್ಲಿಂಗ್ ಯು ಜಜ್ಮಾನಿ ವ್ಯವಸ್ಥೆ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಗ್ರಾಮೀಣ ಸಮಾಜದಲ್ಲಿ ವೃತ್ತಿ ಆಧಾರಿತ ವಿನಿಮಯ ವ್ಯವಸ್ಥೆಯಾಗಿದೆ. ಅಂದರೆ ಜಜ್ಮಾನಿ ಅಂದರೆ ಉನ್ನತ ವರ್ಗದವರು ಶೂದ್ರರಿಂದ ಸೇವೆ ಪಡೆದು ಅವರಿಗೆ ಆಹಾರ ಅಥವಾ ಧನವನ್ನು ನೀಡುತ್ತಿದ್ದರು. ಇದಕ್ಕೆ ಹಳೆಯ ಕಾಲದಲ್ಲಿ ಜಜ್ಮಾನಿ ವ್ಯವಸ್ಥೆ ಅಂತ ಕರಿತಿದ್ರು. ಮೇಲ್ವರ್ಗದವರು ಸೇವೆಗಳನ್ನು ತಗೋತಿದ್ರು, ಕೆಳವರ್ಗದವರು ಮೇಲ್ವರ್ಗದವರ ಸೇವೆಯನ್ನು ಮಾಡ್ತಿದ್ರು. ಅದಕ್ಕೆ ಬದಲಾಗಿ ಆಹಾರ ಧಾನ್ಯಗಳನ್ನು, ಆಹಾರವನ್ನು ಅಥವಾ ಧನವನ್ನು ಅಂದರೆ ದುಡ್ಡನ್ನು ಇಸ್ಕೋತಿದ್ರು. ಇದಕ್ಕೆ ಜಜ್ಮಾನಿ ವ್ಯವಸ್ಥೆ ಅಂತ ಕರಿತಿದ್ರು. ಇಸ್ ಇಟ್ ಕ್ಲಿಯರ್? ಎಸ್. ಇದು ಪರಸ್ಪರ ಅವಲಂಬನೆಯನ್ನು ಉತ್ತೇಜಿಸ್ತದೆ. ಮೇಲ್ವರ್ಗದವರಿಗೆ ಕೆಳವರ್ಗದವ್ರು ಬೇಕು, ಕೆಳವರ್ಗದವ್ರಿಗೆ ಮೇಲ್ವರ್ಗದವ್ರು ಬೇಕು. ಓವರಾಲ್ ಆಗಿ ಸೊಸೈಟಿ ಒಳಗೆ ಒಬ್ರಿಗೊಬ್ರು ಬೇಕು. ಅದಕ್ಕೆ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ. ಇದು ಸಪೋರ್ಟ್ ಮಾಡುತ್ತೆ. ಎದಕ್ಕೆ ಅಂದರೆ ಗ್ರಾಮೀಣ ಆರ್ಥಿಕತೆಯ ನಿಟ್ಟಿನಲ್ಲಿ ಇದು ಮುಖ್ಯ ಆಗಿರುತ್ತೆ. ಸಮಯ ಯಾವಾಗ ಅಂದರೆ ಹಿಂದೂ ಸಮಾಜದ ಶತಮಾನಗಳಿಂದನೂ ಕೂಡ ಇದೇ ವ್ಯವಸ್ಥೆ ಜಾರಿಯಲ್ಲಿದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಸಾಂಸ್ಕೃತಿಕರಣ ಸಿದ್ಧಾಂತ, ಸ್ಯಾನ್ಸ್ಕ್ರಿಟೈಸೇಷನ್. ಇದನ್ನಂತೂ ನಾನು ಹೇಳೇ ಬಿಟ್ಟಿದ್ದೀನಿ ನಿಮಗೆ ಈ ಕ್ವಶನ್ ಬರ್ಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇವನ್ KAS ಒಳಗೂ ಕೂಡ ಕೇಳಿದ್ದಾರೆ. MN ಶ್ರೀನಿವಾಸ್ 1952ರಲ್ಲಿ ಇದನ್ನು ಪರಿಚಯ ಪಡಿಸ್ತಾರೆ. ಸಂಸ್ಕೃತೀಕರಣ, ಸ್ಯಾನ್ಸ್ಕ್ರಿಟೈಸೇಷನ್. ಕೆಳಗಿನ ವರ್ಗದವರು ಉನ್ನತ ವರ್ಗದ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನವನ್ನು ಮಾಡೋದು. ಸಂಸ್ಕೃತ ಭಾಷೆಯನ್ನು ಬ್ರಾಹ್ಮಿಣ್ಸೆ ಮಾತಾಡ್ತಾರ, ನಾವು ಸಂಸ್ಕೃತವನ್ನು ಕಲಿಯೋಣ. ಓಕೆ, ಆ ಒಂದು ಆ ಥರ ಒಂದು ವಿಚಾರ ಮಾಡುವಂಥ ಒಂದು ವ್ಯವಸ್ಥೆ ಇದು. ಆಧುನಿಕ ಭಾರತೀಯ ಸಮಾಜದ ಪರಿವರ್ತನೆಗೂ ಕೂಡ ಕಾರಣವಾಗಿದೆ ಅಂತ ಇವರು ಹೇಳ್ತಾರೆ. ಸಾಮಾಜಿಕ ಚಲನೆ ಬಗ್ಗೆ ಇವರು ಈ ಚಲನೆ ಹೆಂಗಾಗ್ತಿದೆ ಅನ್ನೋದನ್ನ ಇವರು ಸ್ಟಡಿ ಮಾಡ್ತಾರೆ. 1952ರೊಳಗೆ ಈ MN ಶ್ರೀನಿವಾಸ್ ಅವರು ಸ್ಯಾನ್ಸ್ಕ್ರಿಟೈಸೇಷನ್ ಅನ್ನುವಂಥ ಥಿಯರಿನ ಕೊಡ್ತಾರೆ ಫ್ರೆಂಡ್ಸ್. ದಿಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮಾಡರ್ನೈಸೇಷನ್ ಥಿಯರಿ ಅಂದರೆ ಏನು? ಆಧುನಿಕತೆ ಪಾಶ್ಚಿಮಾತ್ಯ ಮಾದರಿಯ ಪ್ರಭಾವವನ್ನು ಪ್ರಸ್ತಾಪಿಸುತ್ತದೆ. ಪರಂಪರೆಯಲ್ಲಿರುವ ಹಲವಾರು ಅಂಶಗಳನ್ನು ಆಧುನಿಕ ಸಮಾಜಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲಾಗ್ತದೆ, ಅದರ ಬಗ್ಗೆ ಇದು ಹೇಳುತ್ತೆ. ಇದು ನಗರೀಕರಣ ಮತ್ತು ಕೈಗಾರೀಕರಣದ ಬೆಳವಣಿಗೆಯನ್ನು ವಿಸ್ತರಿಸ್ತದೆ. ನಂತರ ಇದು ಸಪೋರ್ಟ್ ಮಾಡೋದು ಆಧುನಿಕ ಸಾಮಾಜಿಕ ಪ್ರಗತಿಗೆ ಇದು ಸಪೋರ್ಟ್ ಮಾಡುತ್ತೆ. 20ನೇ ಶತಮಾನದಲ್ಲಿ ಬಂದಿದ್ದು ಪಾಶ್ಚಾತ್ಯ. 20ನೇ ಶತಮಾನದೊಳಗೆ ಇದು ಬಂದಿದ್ದು. ಒಬ್ಬರೇ ಅಲ್ಲ, ಅನೇಕರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಶ್ಚಾತ್ಯ ಸಮಾಜಶಾಸ್ತ್ರದ ಸಿದ್ಧಾಂತಗಳನ್ನು ನೋಡಿದಾದರೆ ಫಂಕ್ಷನಲಿಸಮ್. ಫಂಕ್ಷನಲಿಸಮ್ ಅಂದರೆ ಏನು? ಸೊ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋದಾದರೆ, ಸಮಾಜವನ್ನು ಜೀವಿಸಿಯಂತೆಯೇ ಒಟ್ಟು ವ್ಯವಸ್ಥೆಯಾಗಿ ಪರಿಗಣಿಸಲಾಗ್ತದೆ. ಅದರ ಪ್ರತಿ ಭಾಗವು ಶಿಕ್ಷಣ, ಧರ್ಮ, ಕುಟುಂಬ ನಿಖರವಾದ ಕಾರ್ಯವನ್ನು ನಿಭಾಯಿಸ್ತದೆ. ಓಕೆ, ಫಂಕ್ಷನಲಿಸಮ್ ಇವೆಲ್ಲವೂ ಕೂಡ ನಮಗೆ ಬಹಳನೇ ಇಂಪಾರ್ಟೆಂಟ್ ಅಂತ ಇದು ಹೇಳುತ್ತೆ. ಸೊ ಇಮ್ಯಾನ್ಯುಯಲ್ ಡರ್ಕ್ಹ್ಯಾಮ್ ಈ ಸಿದ್ಧಾಂತವನ್ನು ಉತ್ತೇಜಿಸಿದವರು. ಇಮ್ಯಾನ್ಯುಯಲ್ ಡರ್ಕ್ಹ್ಯಾಮ್ ಇಂಪಾರ್ಟೆಂಟ್. ಇದು ಸಪೋರ್ಟ್ ಮಾಡುತ್ತೆ ಸಮಾಜದ ಸ್ಥಿರತೆಯನ್ನು ಇದು ಸಪೋರ್ಟ್ ಮಾಡುತ್ತೆ. ಅಂದರೆ ಅದ್ರ ಬಗ್ಗೆ ಹೇಳುತ್ತೆ ಮೇಜರ್ ಆಗಿ. ಯಾವಾಗ ಬಂದಿದ್ದು? 19ನೇ ಶತಮಾನದೊಳಗೆ ಬಂದಿದ್ದು. ನೆಕ್ಸ್ಟ್ ಕಾನ್ಫ್ಲಿಕ್ಟ್ ಥಿಯರಿ, ಕಾನ್ಫ್ಲಿಕ್ಟ್ ಸಿದ್ಧಾಂತ. ಕಾರ್ಲ್ ಮಾರ್ಕ್ಸ್ ಪ್ರಸ್ತಾಪಿಸಿದಂಥ ಒಂದು ಸಿದ್ಧಾಂತ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಾರ್ ಮಾರ್ಕ್ ಹಾಕೊಳ್ರಿ. ಕಾನ್ಫ್ಲಿಕ್ಟ್ ಥಿಯರಿ ಶ್ರೇಣಿ ಹೋರಾಟ, ಬುರ್ಜಾ ಮತ್ತು
ಪ್ರೊಟೆ ಪ್ರೊಟೇರಿಯೇಟ್ ಓಕೆ ಮತ್ತು ಆರ್ಥಿಕ ಅಸಮತೆಗಳ ಬಗ್ಗೆ ಇದು ಕೇಂದ್ರೀಕೃತವಾಗಿರುತ್ತದೆ. ಸಾಂಸ್ಕೃತಿಕ ಮತ್ತು ರಾಜಕೀಯ ಘರ್ಷಣೆಗಳನ್ನು ಇದು ವಿಶ್ಲೇಷಣೆ ಮಾಡ್ತದೆ. ಇದು ಸಪೋರ್ಟ್ ಮಾಡೋದು ಸಮಾನತೆ ಮತ್ತು ಕ್ರಾಂತಿಗಳ ಕಡೆಗೆ ಇದು ಮೇಜರ್ಲಿ ಫೋಕಸ್ ಮಾಡುತ್ತೆ. ಸಂಘರ್ಷ 19ನೇ ಶತಮಾನದೊಳಗೆ ಕಾರ್ಲ್ ಮಾರ್ಕ್ಸ್ ಅವರು ಕೊಟ್ಟಿದ್ದು ಫ್ರೆಂಡ್ಸ್. ನೆಕ್ಸ್ಟ್ ಸಿಂಬಾಲಿಕ್ ಇಂಟರ್ಯಾಕ್ಷನಿಸಮ್. ಸಿಂಬಾಲಿಕ್ ಇಂಟರ್ಯಾಕ್ಷನಿಸಮ್ ಮ್ಯಾಕ್ಸ್ ವೆಬರ್ ಇಂಪಾರ್ಟೆಂಟ್ ಅಗೇನ್. ಮ್ಯಾಕ್ಸ್ ವೆಬರ್ ಮತ್ತು ಜಾರ್ಜ್ ಹರ್ಬರ್ಟ್ ಮಿಡ್ ಅವರ ಒಂದು ಸಿದ್ಧಾಂತವಾಗಿದೆ. ಸೊ ಇವರು ಹೇಳ್ತಾರೆ, ವ್ಯಕ್ತಿಗಳು ತಮ್ಮ ಸಾಮಾಜಿಕ ಜೀವನವನ್ನು ಚಿಹ್ನೆ ಮತ್ತು ಸಂಕೇತಗಳ ಮೂಲಕ ಅರ್ಥೈಸ್ತಾರೆ. ಸಾಮಾಜಿಕ ನಡವಳಿಕೆಗಳನ್ನು ವ್ಯತ್ಯಾಸಗೊಳಿಸುವಲ್ಲಿ ಭಾವನೆಗಳ ಪಾತ್ರ ತುಂಬ ಮಹತ್ವದ್ದಾಗಿದೆ ಅಂತ ಹೇಳ್ತಾರೆ. ವೈಯಕ್ತಿಕ ಮಟ್ಟದ ಸಾಮಾಜಿಕ ಕ್ರಿಯೆಗೆ ಇದು ತುಂಬಾ ಸಪೋರ್ಟ್ ಮಾಡುತ್ತೆ. 20ನೇ ಶತಮಾನದಲ್ಲಿ ಈ ಬಂದಂಥ ಒಂದು ಥಿಯರಿ ಇದು ಆಗಿದೆ. ಸ್ಟ್ರಕ್ಚರಲಿಸಮ್. ಓಕೆ, ಸ್ಟ್ರಕ್ಚರಲಿಸಮ್ ಸಮಾಜವನ್ನು ಬೃಹತ್ ವ್ಯವಸ್ಥೆಗಳಾಗಿ ಇದು ವಿಶ್ಲೇಷಣೆ ಮಾಡುತ್ತೆ. ನಂತರ ಈ ಸಿದ್ಧಾಂತದ ಪ್ರಮುಖ ವ್ಯಕ್ತಿ ಕ್ಲೈಡ್ ಲಿಯೋ ಸ್ಟ್ರಾಸ್. ಇವರು ಭಾಷೆ ಮತ್ತು ಸಂಸ್ಕೃತಿಯ ಮೂಲಕ ಸಾಮಾಜಿಕ ಸಂಬಂಧಗಳನ್ನು ಈ ಒಂದು ಥಿಯರಿ ಕೂಡ ವಿವರಣೆ ಮಾಡ್ತದೆ. ಇದು ಸಪೋರ್ಟ್ ಮಾಡೋದು ಸಾಮಾಜಿಕ ವ್ಯವಸ್ಥೆಯ ಗರ್ಭಪೂರ್ವ ಯುಕ್ತಿಗಳನ್ನು, ಅಂದರೆ ಸಮಾಜ ಒಂದು ಇವಾಲ್ವ್ ಆಗೋಕ್ಕಿಂತ ಮುಂಚೆ, ಹೆಚ್ಚಿಗೆ ಪ್ರಗತಿ ಆಗೋಕ್ಕಿಂತ ಮುಂಚೆ ಹೆಂಗಿತ್ತು ಅನ್ನೋದನ್ನು ಇದು ವಿವರಣೆ ಮಾಡ್ತದೆ. 20ನೇ ಶತಮಾನದೊಳಗೆ ಇದನ್ನು ಸಬ್ಮಿಟ್ ಮಾಡಿದ್ದು. ನೆಕ್ಸ್ಟ್ ಮತ್ತೆ ಭಾರತೀಯ ಕೆಲವು ಸಮಾಜಶಾಸ್ತ್ರ ಸಿದ್ಧಾಂತವನ್ನು ನೋಡಬೇಕಾದ್ರೆ ಡಾಮಿನೆಂಟ್ ಕಾಸ್ಟ್ ಸಿದ್ಧಾಂತ, ಡಾಮಿನೆಂಟ್ ಕಾಸ್ಟ್ ಥಿಯರಿ ಅಗೇನ್ ಕೊಟ್ಟಿದ್ದು MN ಶ್ರೀನಿವಾಸ್. ಇವರು ಒಂದು ಸಮುದಾಯ ಅಥವಾ ವರ್ಣವು ಹೈ ಸಂಖ್ಯಾ ಪ್ರಮಾಣ, ಆರ್ಥಿಕ ಸಂಪತ್ತು ಮತ್ತು ರಾಜಕೀಯ ಶಕ್ತಿಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಪ್ರಭಾವಶಾಲಿಯಾಗಿರುತ್ತದೆ. ಅವರ ಒಂದು ಜನಸಂಖ್ಯೆ ಜಾಸ್ತಿ ಇದ್ದರೆ ಇವನ್ ಅವರು ಆರ್ಥಿಕವಾಗಿ ಪ್ರಗತಿಯನ್ನು ಕಂಡಿರ್ತಾರೆ, ರಾಜಕೀಯವಾಗಿ ಕೂಡ ಅವರ ಶಕ್ತಿ ಹೊಂದಿರ್ತಾರೆ ಅನ್ನೋದನ್ನು ಈ ಡಾಮಿನೆಂಟ್ ಕಾಸ್ಟ್ ಥಿಯರಿ ತಿಳಿಸುತ್ತೆ. ನೆಕ್ಸ್ಟ್ ಇದು ಸಾಮಾಜಿಕ ಶ್ರೇಣೀಕರಣ ಮತ್ತು ಅಧಿಕಾರ ಕೇಂದ್ರೀಯತೆಯನ್ನು ವಿವರಿಸ್ತದೆ. ನೆಕ್ಸ್ಟ್ ಇದು ಎದಕ್ಕೆ ಸಪೋರ್ಟ್ ಮಾಡುತ್ತೆ ಅಂದರೆ ಗ್ರಾಮೀಣ ವ್ಯವಸ್ಥೆಯ ಶಕ್ತಿಯ ವೈಖರಿಯನ್ನು ಇದು ಸಪೋರ್ಟ್ ಮಾಡುತ್ತೆ. 1959ರಲ್ಲಿ ಈ ಥಿಯರಿಯನ್ನು ಇವರು ನೀಡ್ತಾರೆ. ನೆಕ್ಸ್ಟ್ ಲಿಟಲ್ ಮತ್ತು ಗ್ರೇಟ್ ಟ್ರೆಡಿಷನ್, ಲಿಟಲ್ ಆ್ಯಂಡ್ ಗ್ರೇಟ್ ಟ್ರೆಡಿಷನ್ ಇದನ್ನು ರಾಬರ್ಟ್ ರೆಡ್ಫೀಲ್ಡ್ ಅವರು ಕೊಡ್ತಾರೆ. ಭಾರತದ ಗ್ರಾಮೀಣ ಮತ್ತು ನಗರ ಬದುಕಿನ ನಡುವೆ ಸಾಂಸ್ಕೃತಿಕ ತಾರತಮ್ಯಗಳನ್ನು ಇದು ವಿವರಿಸ್ತದೆ. ಲಿಟಲ್ ಆ್ಯಂಡ್ ಗ್ರೇಟ್ ಟ್ರೆಡಿಷನ್ ಇಂಪಾರ್ಟೆಂಟ್. ಗ್ರೇಟ್ ಟ್ರೆಡಿಷನ್ ಉನ್ನತ ವರ್ಗದ ಮತ್ತು ಶಾಸ್ತ್ರೋಕ್ತ ಪರಂಪರೆಯನ್ನು ತೋರಿಸ್ತದೆ. ಲಿಟಲ್ ಟ್ರೆಡಿಷನ್ ಗ್ರಾಮೀಣ ಜನರ ಸ್ಥಳೀಯ ಆಚರಣೆಗಳನ್ನು ಒಳಗೊಂಡಿರ್ತದೆ. ಇದು ಸಪೋರ್ಟ್ ಮಾಡೋದು ಗ್ರಾಮೀಣ ಮತ್ತು ನಗರ ವ್ಯವಸ್ಥೆಗೆ, ಓಕೆ, ಅದರ ಎರಡು ನಡುವಿನ ಸಂಬಂಧಗಳ ಬಗ್ಗೆ ಇದು ಸ್ಟಡಿ ಮಾಡುತ್ತದೆ. 20ನೇ ಶತಮಾನದೊಳಗೆ ಇದನ್ನು ಸಬ್ಮಿಟ್ ಮಾಡಿದ್ದು. ನೆಕ್ಸ್ಟ್ ಆಧುನೀಕರಣ ಮತ್ತು ಪಾಶ್ಚಿಮಾತ್ಯೀಕರಣ, ಮಾಡರ್ನೈಸೇಷನ್ ಆ್ಯಂಡ್ ವೆಸ್ಟರ್ನೈಸೇಷನ್, ಇದನ್ನು ಕೂಡ MN ಶ್ರೀನಿವಾಸ್ ಅವರು ಸಬ್ಮಿಟ್ ಮಾಡಿದ್ದನ್ನು ನಾವು ಕಾಣ್ತೀವಿ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಹಿಂದೂ ಸಮುದಾಯವು ತನ್ನ ಜೀವನ ಶೈಲಿಯನ್ನು ಬದಲಾಯಿಸುತ್ತದೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಹಿಂದೂ ಸಮುದಾಯವು ತನ್ನ ಜೀವನ ಶೈಲಿಯಲ್ಲಿ ಬದಲಾಗ್ತದೆ. ಇವರು ಎಷ್ಟು ಚೆನ್ನಾಗಿ ಇವತ್ತಿನ ಸಮಾಜ ಬದಲಾಗ್ತಾ ಇರೋದನ್ನು ಈ ಒಂದು ಥಿಯರಿ ಒಳಗೆ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ಒಂದು ಕಡೆಯಿಂದ ಎಲ್ಲ ವೆಸ್ಟರ್ನೈಸ್ ಆಗಿದೆ, ನಮ್ಮ ಬಟ್ಟೆಗಳು ಬದಲಾವಣೆ ಆಗಿದ್ದಾವೆ, ನಾವು ತಿನ್ನುವಂಥ ಆಹಾರದೊಳಗೆ ಬದಲಾವಣೆ ಆಗಿದೆ, ನಾವು ಕಟ್ ಮಾಡುವಂಥ ಕಾಯಿಪಲ್ಯ ವೆಜಿಟೇಬಲ್ಸ್ ಒಳಗೆ ತರಕಾರಿಯಲ್ಲಿ ಬದಲಾವಣೆ ಆಗಿದೆ, ಕಟ್ ಮಾಡುವಂಥ ಒಂದು ಥಿಂಗ್ಸ್ ಏನಿದ್ದಾವೆ ಅವುಗಳಲ್ಲಿ ಬದಲಾವಣೆ ಆಗಿದೆ. ನಾವು ಇವತ್ತು ಅಡ್ಡಾಡಲಿಕ್ಕೆ ನಮ್ಮ ಹತ್ರ ಇರುವಂಥ ವೆಹಿಕಲ್, ಕಾರ್, ಬೈಕ್ ಏನೇನಿದ್ದಾವೆ ಇದರೊಳಗೆ ಎಲ್ಲ ಬದಲಾವಣೆ ಆಗಿದ್ದಾವೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಬದಲಾವಣೆ ಆಗಬೇಕಾಗಿದ್ದೇ ಆಗಿಲ್ಲ, ಅದು ನಮ್ಮ ಮೆಂಟಾಲಿಟಿ, ಅದರೊಳಗೆ ಬದಲಾವಣೆ ಆಗಿಲ್ಲ. ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಈ ಒಂದು ಥಿಯರಿ ಒಳಗೆ. ಐ ಲಿಟ್ರಲಿ ಸ್ಟಡಿಡ್ ಇಟ್ ಗೈಸ್, ಐ ಎಂಜಾಯ್ ಇಟ್ ಆಲ್ಸೋ. ಆಧುನೀಕರಣ, ತಂತ್ರಜ್ಞಾನ, ಶಿಕ್ಷಣ ಮತ್ತು ನಗರೀಕರಣದ ಬಳಕೆಯ ಪ್ರಭಾವ ಹೆಂಗಿರ್ತದೆ ಅಂತ ಕೂಡ ಹೇಳ್ತಾರೆ. ಸಮಗ್ರ ಆಧುನೀಕರಣದ ಒಂದು ಪ್ರಭಾವವನ್ನು ಬಹಳ ಚೆನ್ನಾಗಿ ಇವರು ಇದರೊಳಗೆ ವ್ಯಕ್ತಪಡಿಸಿದ್ದಾರೆ ಫ್ರೆಂಡ್ಸ್. ಐ ರಿಯಲಿ ಎಂಜಾಯ್ಡ್ ದಿಸ್ ಥಿಯರಿ. ಓಕೆ, ಸೋಷಿಯಾಲಜಿ ಇಸ್ ಈವನ್ ಐ ಆಮ್ ಸೋ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಆ್ಯಸ್ ವೆಲ್. ಸೊ ಅದರಿಂದ ಅದನ್ನು ಓದಿದ್ದೀರಿ. ನೆಕ್ಸ್ಟ್ ಜಾತಿಯ ಅನಿವಾರ್ಯತೆ ಸಿದ್ಧಾಂತ, ಇನ್ವಿಟಬಿಲಿಟಿ ಆಫ್ ಕಾಸ್ಟ್. ಓಕೆ, ಇನ್ವಿಟಬಿಲಿಟಿ ಆಫ್ ಕಾಸ್ಟ್ ಯಾರು ನೀಡಿದ್ರು ಅಂದರೆ ಆಂದ್ರೆ ಬೆಟೆ.
ಬೆಟ್ಲೆ ಅಂತ ಇವರ ಹೆಸರು. ಇವರು ನೀಡಿದ್ದು ಜಾತಿ ವ್ಯವಸ್ಥೆ ಭಾರತೀಯ ಸಾಮಾಜಿಕ ಪರಂಪರೆಯ ಪ್ರಮುಖ ಅಂಶವಾಗಿದೆ ಮತ್ತು ಅದು ಸಂಪೂರ್ಣವಾಗಿ ತೊಲಗದು ಅಂತ ಕೂಡ ಇವರು ಹೇಳಿದ್ದಾರೆ. ಜಾತಿ ವ್ಯವಸ್ಥೆ ಭಾರತೀಯ ಸಾಮಾಜಿಕ ಪರಂಪರೆಯ ಪ್ರಮುಖ ಅಂಶವಾಗಿದೆ, ಅದು ಸಂಪೂರ್ಣವಾಗಿ ತೊಲಗಲಿಕ್ಕೆ ಇಂಪಾಸಿಬಲ್. ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ ಹೊರತು ಇದು ತೊಲಗಲಿಕ್ಕಂತೂ ಏನು ಪಾಸಿಬಲೇ ಇಲ್ಲ ಅನ್ನುವಂಥ ಒಂದು ಲೆಕ್ಕಕ್ಕೆ ಇವತ್ತು ಬಂದಿದೆ. ಆಧುನೀಕರಣದ ಹೊರತಾಗಿಯೂ ಜಾತಿಯ ಪ್ರಭಾವ ಅಸಮಾನತೆಯನ್ನು ಹೊರತೆಗೆಯುತ್ತಿಲ್ಲ ಓಕೆ ಅಂತ ಇವರು ಹೇಳ್ತಾರೆ. ಸಮಾಜದಲ್ಲಿ ಬದಲಾವಣೆ ಪ್ರಕ್ರಿಯೆ ಬಗ್ಗೆ ಸ್ಟಡಿ ಮಾಡುತ್ತೆ. 20ನೇ ಶತಮಾನದೊಳಗೆ ಈ ಒಂದು ಥಿಯರಿಯನ್ನು ಕೊಟ್ಟಿದ್ದು. ನೆಕ್ಸ್ಟ್ ಪಾಶ್ಚಾತ್ಯ ಸಮಾಜಶಾಸ್ತ್ರದ ಸಿದ್ಧಾಂತಗಳು. ಸಾಮೂಹಿಕ ಸಮ್ಮತಿ ಸಿದ್ಧಾಂತ, ಕನ್ಸೆನ್ಸಸ್ ಥಿಯರಿ. ಕನ್ಸೆನ್ಸಸ್ ನೆನಪಿಟ್ಕೊಳ್ರಿ, ವರ್ಡ್ಸ್ ನಿಮಗೆ ಉಪಯೋಗ ಆಗುತ್ತೆ ಇಂಗ್ಲಿಷ್ ಒಳಗೂ ಕೂಡ. ಕನ್ಸೆನ್ಸಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಮ್ಯಾನ್ಯುಯಲ್ ಡರ್ಕೆಮ್ ಅವರು ಕೊಟ್ಟಿದ್ದು. ಕನ್ಸೆನ್ಸಸ್ ಅಂದರೆ ಸಾಮೂಹಿಕವಾಗಿ ಒಪ್ಪಿಕೊಳ್ಳೋದು, ಏನೋ ಒಂದು ವಿಷಯವನ್ನು ಎಲ್ಲರೂ ಸೇರಿಬಿಟ್ಟು ಒಪ್ಕೊಳ್ಳುವಂಥ ಒಂದು ವಿಷಯವನ್ನು ಕನ್ಸೆನ್ಸಸ್ ಥಿಯರಿ ಅಂತ ನಾವು ಕರಿತೀವಿ. ಸಮಾಜವು ಸಾಮೂಹಿಕ ನಂಬಿಕೆಗಳು ಮತ್ತು ಮೌಲ್ಯಗಳ ಮೂಲಕ ಸಮರ್ಥತೆಯನ್ನು ನಿರ್ವಹಿಸುತ್ತದೆ ಅಂತ ಇವನು ಹೇಳ್ತಾನೆ. ಸಾಂಸ್ಕೃತಿಕ ಏಕತೆ ಮತ್ತು ಸ್ಥಿರತೆಯನ್ನು ಒತ್ತಿ ಹೇಳ್ತದೆ. ನೆಕ್ಸ್ಟ್ ಇದು ಸಪೋರ್ಟ್ ಮಾಡೋದು ಸಾಮಾಜಿಕ ಶ್ರೇಣೀಕರಣ ಮತ್ತು ಶಾಂತಿ ಅನ್ನ ಸಪೋರ್ಟ್ ಮಾಡ್ತಾರೆ. 19ನೇ ಶತಮಾನದೊಳಗೆ ಈ ಥಿಯರಿಯನ್ನು ಇವರು ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಅಧಿಪತ್ಯ ಸಿದ್ಧಾಂತ, ಹೆಜ್ಮೋನಿ ಥಿಯರಿ, ದಟ್ ಈಸ್ ಆಂಟೋನಿಯೋ ಗ್ರಾಂಸ್ಕಿ ಓಕೆ ಇವ್ರು ಕೊಟ್ಟಿದ್ದು. ಇದರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಇದರ ಇನ್ಫಾರ್ಮೇಷನ್ನ ಮೊದಲೇ ಹೇಳಿದ್ದೀನಿ. 1920ರ ದಶಕದೊಳಗೆ ಇದನ್ನು ಕೊಟ್ಟಿದ್ದು ಹೆಜ್ಮೋನಿ. ಇದರ ಬಗ್ಗೆ ನಿಮಗೆ ನೆನಪಿದೆ ಅಂತ ಅನ್ಕೋತೀನಿ. ಲ್ಯಾಬಲ್ ಸಿದ್ಧಾಂತ, ಲ್ಯಾಬ್ಲಿಂಗ್ ಸಿದ್ಧಾಂತ ಅಂತ ಇದಕ್ಕೆ ಕರಿತೀವಿ. ಸೊ ನೀಡಿರೋರು ಹೋವರ್ ಡೆ ಬೇಕರ್ ಓಕೆ ಹೋವರ್ ಡೆ ಬೇಕರ್ ಇವರು ನೀಡಿದ್ದು. ಸೊ ಇದು ಲೇಬಲ್ಗಳು ಅಥವಾ ಅಡಿಗಳಿಂದ ಅವರ ನಡವಳಿಕೆ ಮತ್ತು ನಿಲುವುಗಳನ್ನು ಹೇಗೆ ಪ್ರಭಾವಿಸ್ತದೆ ಅಂತ ಹೇಳ್ತದೆ. ಜನರಿಗೆ ನೀಡಲಾದ ಲೇಬಲ್ ಅಥವಾ ಡಾಕ್ಟರ್ ಓಕೆ ಈ ಭಾರತ ರತ್ನ ಅದರ ನಡವಳಿಕೆ ಮತ್ತು ಅದರ ನಿಲುವುಗಳು ಅವ್ರ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ ಅನ್ನೋದು, ಮೇಲ್ವರ್ಗ ಕೆಳವರ್ಗ ಅನ್ನೋದಾಗಿರ್ಬೋದು, ಇವನ್ ಅಪರಾಧಿ ಅನ್ನೋದಾಗಿರ್ಬೋದು, ಇವು ಯಾವ ಥರ ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವವನ್ನು ಬೀರ್ತದೆ ಅನ್ನೋದನ್ನು ಇದು ಹೇಳುತ್ತೆ. ಸೊ ಇದು ಗುರುತಿಸುತ್ತೆ ಕೂಡ ಆ್ಯಂಡ್ ಅದರ ಒಂದು ಇಫೆಕ್ಟ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದು ಸಪೋರ್ಟ್ ಮಾಡೋದು ಅಪರಾಧ ಶಾಸ್ತ್ರ ಮತ್ತು ಸಾಮಾಜಿಕ ವರ್ತನೆಗಳ ಅಧ್ಯಯನಕ್ಕೆ ಇದು ಸಪೋರ್ಟ್ ಮಾಡುತ್ತೆ. 20ನೇ ಶತಮಾನದೊಳಗೆ ಇದನ್ನು ಕೊಟ್ಟಿದ್ದನ್ನು ಕಾಣ್ತೀವಿ. ನೆಕ್ಸ್ಟ್ ಸಾಮಾಜಿಕ ವಿನಿಮಯ ಸಿದ್ಧಾಂತ, ಸೋಷಿಯಲ್ ಎಕ್ಸ್ಚೇಂಜ್ ಥಿಯರಿ. ಇದನ್ನು ಕೊಟ್ಟಿದ್ದು ಜಾರ್ಜ್ ಹೋಮನ್ಸ್. ಇವರು ಸಮಾಜದಲ್ಲಿ ಪರಸ್ಪರ ಸಂಬಂಧಗಳು ಲಾಭ ಮತ್ತು ಹಾನಿಯ ಆಧಾರದ ಮೇಲೆ ರೂಪುಗೊಳ್ಳುತ್ತವೆ. ಅಂದರೆ ಸಮಾಜದೊಳಗೆ ಯಾವೇ ಸಂಬಂಧ ಅದಾವಂದರೆ ಅವು ಏನು ನೋಡ್ತಾರೆ, ಪರಸ್ಪರವಾದಂಥ ಲಾಭವನ್ನು ನೋಡೇ ಮತ್ತು ಹಾನಿಯನ್ನು ನೋಡೇ ಸಂಬಂಧಗಳು ಆಗ್ತವೆ ಓಕೆ ಅಂತ ಕೂಡ ಇವರು ಹೇಳ್ತಾರೆ. ನೆಕ್ಸ್ಟ್ ವ್ಯಕ್ತಿಗಳು ಅವರ ನಡವಳಿಕೆಯನ್ನು ಆರ್ಥಿಕ ಸಾಂಸ್ಕೃತಿಕ ಲಾಭಗಳಿಗೆ ಹೊಂದಿಸುತ್ತಾರೆ. ಮೀನ್ಸ್ ಲಾಭ ಜಾಸ್ತಿ ಬರ್ತಿತ್ತಾ ಏನೇ ಆದರೂ ಅಡ್ಜಸ್ಟ್ ಮಾಡ್ಕೋ, ಲಾಭ ಕಮ್ಮಿ ಬರ್ತಿತ್ತಾ ಎಸ್ಕೇಪ್ ಫ್ರಮ್ ದೇರ್ ಓಕೆ ಆ ಒಂದು ಯಾವ ಥರ ಇರುತ್ತೆ ಸೊಸೈಟಿ ಒಳಗೆ ಮೈಂಡ್ಸೆಟ್ ಅನ್ನೋದನ್ನು ಇದು ತಿಳಿಸುತ್ತೆ. ವೈಯಕ್ತಿಕ ಮಟ್ಟದ ಸಾಮಾಜಿಕ ಸಂಪರ್ಕಗಳ ಅಧ್ಯಯನ ಇದು ಆಗಿದೆ. 1958ರಲ್ಲಿ ಇದನ್ನು ಸಬ್ಮಿಟ್ ಮಾಡಿದ್ದಾರೆ. ನೆಕ್ಸ್ಟ್ ಫೆಮಿನಿಸ್ಟ್ ಥಿಯರಿ. ಫೆಮಿನಿಸ್ಟ್ ಥಿಯರಿ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ, ಸರಿಯಾಗಿ ಕೇಳ್ಕೊಳ್ಳಿ ಫ್ರೆಂಡ್ಸ್. ಸೈಮನ್ ದಿ ಬುವೇಯರ್ ಅವರ ಹೆಸರು ಬಂದ್ಬಿಟ್ಟು ಆ್ಯಂಡ್ ಬೆಟ್ಟಿ ಫ್ರೆಡಿನ್ ಇವರೆಲ್ಲರೂ ಸೇರಿಬಿಟ್ಟು ಓಕೆ ಇದನ್ನು ನೀಡಿದ್ದು. ವೆರಿ ಇಂಟ್ರೆಸ್ಟಿಂಗ್. ಇದು ಹೇಳುತ್ತೆ ಪಿತೃತ್ವ ವ್ಯವಸ್ಥೆ ಅಸಮತೋಲನವನ್ನು ಪ್ರತಿಪಾದಿಸುತ್ತೆ. ಅಂದರೆ ಲಿಂಗ ಸಮಾನತೆ ಮತ್ತು ಮಹಿಳಾ ಸ್ವಾಯತ್ತತೆ ಬಗ್ಗೆ ಈ ಪ್ರಾಮುಖ್ಯತೆಯನ್ನು ಇದು ಒತ್ತಿ ಹೇಳುತ್ತೆ. ಇದಕ್ಕೆ ನಾವು ಫೆಮಿನಿಸಮ್ ಅಂತ ಕರಿತೀವಿ. ಮಹಿಳೆಯರಿಗೆ ಯಾವ ಥರ ನೋಡ್ಕೋಬೇಕು, ಮಹಿಳೆಯರನ್ನ ಹೆಂಗೆ ಟ್ರೀಟ್ ಮಾಡಬೇಕು. ಇವ್ರು ಹೇಳ್ತಾರೆ ಮಹಿಳೆಯರು ಅನ್ನೋ ಕಾರಣಕ್ಕೆ ಅವ್ರಿಗೆ ಎಕ್ಸ್ಟ್ರಾ ರೆಸ್ಪೆಕ್ಟ್ ಕೊಡುವ ಅವಶ್ಯಕತೆ ಇಲ್ಲ, ಮಹಿಳೆಯರು ಅನ್ನೋ ಕಾರಣಕ್ಕೆ ಅವರನ್ನು ಬಹಳಷ್ಟು ಗೌರವದಿಂದ ನೋಡೋ ಅವಶ್ಯಕತೆ ಇಲ್ಲ, ಮಹಿಳೆಯರನ್ನ ಮಹಿಳೆಯರು ಅಂತ ತಿಳ್ಕೊಂಡ್ರೆ ಸಾಕು ಅಂತ ಫೆಮಿನಿಸ್ಟ್ ಹೇಳ್ತಾರೆ. ಫೆಮಿನಿಸಮ್ ಅಂದರೆ ಮಹಿಳಾ ಪರವಾದಂಥ ಒಂದು ಹೋರಾಟ, ಮಹಿಳಾ ಸಬಲೀಕರಣ ಕುರಿತು ಮಾತಾಡುವಂಥ ಒಂದು ಹೋರಾಟ, ಮಹಿಳೆಯರ ಸಮಾನತೆಯನ್ನು ಕುರಿತು ಮಾತನಾಡುವಂಥ ಒಂದು ಸಿದ್ಧಾಂತ. ಇದು ಫೆಮಿನಿಸ್ಟ್ ಅಂತ ಇದಕ್ಕೆ ಕರಿತೀವಿ. ಆಮೇಲೆ ಈ ಹೆಸರುಗಳು ಕೂಡ ಇಂಪಾರ್ಟೆಂಟು ಫ್ರೆಂಡ್ಸ್. ಸೈಮನ್ ದಿ ಬುವೇರ್ ಓಕೆ ಮತ್ತು
ಬೆಟ್ರಿ ಫ್ರಿಡಾನ್ ಬೆಟಿ ಫ್ರಿಡಾನ್ ಇವರು ಇಬ್ಬರು ಸೇರಿಬಿಟ್ಟು ಇದನ್ನು ಕೊಟ್ಟಿದ್ದು, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಪೋಸ್ಟ್ ಮಾಡರ್ನಿಸಮ್ ಇದನ್ನು ಕೊಟ್ಟಿದ್ದು ಜಾನ್ ಲಿಯೋಡಾರ್ಟ್. ಆಧುನಿಕತೆ ಹೆಚ್ಚಿನ ಸಿದ್ಧಾಂತಗಳು ಈಗ ಜೀರ್ಣಗೊಂಡಿವೆ ಎಂದು ಇದು ಪ್ರತಿಪಾದಿಸುತ್ತೆ. ಅದರ ಜೊತೆಗೆ ಸಮಾಜವು ಈಗ ವಿವಿಧ ಸಾಂಸ್ಕೃತಿಕ ಮತ್ತು ವ್ಯಕ್ತಿಗಳ ಚಿಂತನೆಯನ್ನು ಅನುಮೋದಿಸುತ್ತದೆ ಅಂತ ಕೂಡ ಹೇಳ್ತದೆ. ವೈಯಕ್ತಿಕ ಮತ್ತು ವೈವಿಧ್ಯತೆಯ ಅಭಿವ್ಯಕ್ತಿಗೆ ಇದು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುತ್ತೆ. ಆಧುನೀಕರಣದೊಳಗೆ ಎಲ್ಲನೂ ಬದಲಾಗಿದೆ ಅನ್ನೋದನ್ನು ಇದು ತೋರಿಸುತ್ತೆ. 1979 ಈ ಥಿಯರಿನ ಸಬ್ಮಿಟ್ ಮಾಡಿದ್ದು. ನೆಕ್ಸ್ಟ್ ಭಾರತೀಯರದು ಕೆಲವೊಂದು ನೋಡಬೇಕಾದ್ರೆ ಇಂಡಿಜಿನೈಸೇಷನ್ ಥಿಯರಿ ಯೋಗೇಂದ್ರ ಸಿಂಗ್ ಅವರು ನೀಡಿದ್ದು. ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಆಧುನಿಕತೆಯನ್ನು ಸ್ಥಳೀಯ ಸಂಸ್ಕೃತಿ ಮತ್ತು ಸ್ಥಾಪಿತ ಪದ್ಧತಿಗೆ ಹೇಗೆ ಅಳವಡಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಇವರು ಚರ್ಚೆ ಮಾಡಿದ್ದಾರೆ. ಭಾರತೀಯ ಸಮಾಜದಲ್ಲಿ ಪಾಶ್ಚಾತ್ಯ ಪ್ರಭಾವಕ್ಕೆ ಭಾರತೀಯ ಸಂಸ್ಕೃತಿ ಹೇಗೆ ಒಂದು ತಾಳ್ಮೆಯನ್ನು ತೋರಿಸಿದೆ ಅನ್ನೋದ್ರ ಬಗ್ಗೆ ಇವರು ಚರ್ಚೆ ಮಾಡ್ತಾರೆ. ಆಧುನೀಕರಣ ಮತ್ತು ಸಂಸ್ಕೃತಿಯ ಸಹಜತೆಯನ್ನು ಇವರು ತಿಳಿಸ್ತಾರೆ. ನೆಕ್ಸ್ಟ್ ನೋಡಿ, ಥಿಯರಿ ಆಫ್ ಕಾರ್ಮಿಕ್ ರಿಟ್ರಿಬ್ಯೂಷನ್, ಬೋಧಿಸತ್ವ ಸಿದ್ಧಾಂತ ಅಂತ ಕನ್ನಡದೊಳಗೆ ಕರೀತಾರೆ. ವೆರಿ ಡಿಫಿಕಲ್ಟ್ ಟು ಸ್ಪೆಲ್ ಕನ್ನಡದೊಳಗೆ. ಹಾಸನ್ ಬೆಟ್ನೆಲ್ ಇವರು ಕೊಟ್ಟಿದ್ದು. ಹಿಂದೂ ಧರ್ಮದಲ್ಲಿ ವ್ಯಕ್ತಿಯ ಸಾಮಾಜಿಕ ಸ್ಥಾನವು ಕರ್ತವ್ಯದ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. ಹಿಂದೂ ಧರ್ಮದಲ್ಲಿ ವ್ಯಕ್ತಿಯ ಸಾಮಾಜಿಕ ಸ್ಥಾನವು ಅವನು ಯಾವ ಕರ್ತವ್ಯ ಮಾಡ್ತಾನೆ ಅದರ ಮೇಲೆ ನಿರ್ಧಾರವಾಗ್ತದೆ. ಎಸ್, ಅಫ್ಕೋರ್ಸ್ ನಮ್ಮ ಸೊಸೈಟಿ ಒಳಗೆ ಮೊದಲಂತೂ ಹಾಗೆ ಇತ್ತು, ಬಟ್ ಈಗ ಬದಲಾಗ್ತಾ ಇದೆ. ಬಟ್ ಇವರು ಇದನ್ನು ಹೇಳ್ತಾರೆ, ಕರ್ತವ್ಯ ವ್ಯವಸ್ಥೆ ವ್ಯಕ್ತಿಯಲ್ಲಿಯೇ ಶ್ರಮದ ನಿರ್ಧಾರವನ್ನು ನೀಡುತ್ತದೆ. ಧಾರ್ಮಿಕ ಶ್ರೇಣೀಕರಣಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸಾಮಾಜಿಕ ಚಲನೆಯ ಸಿದ್ಧಾಂತ, ಥಿಯರಿ ಆಫ್ ಸೋಷಿಯಲ್ ಮೊಬಿಲಿಟಿ, ಇದು ಇಂಪಾರ್ಟೆಂಟ್. ಎನ್ ಶ್ರೀನಿವಾಸ್ ಅವರು ಇದನ್ನು ಹೇಳಿದ್ದು. ಜಾತಿ ವರ್ಣ ಪದ್ಧತಿಗಳ ನಡುವಿನ ವ್ಯಕ್ತಿಗಳು ಮತ್ತು ಸಮುದಾಯಗಳು ತಮ್ಮ ಸ್ಥಳವನ್ನು ಹೇಗೆ ಬದಲಾಯಿಸ್ತವೆ ಅನ್ನೋದಾಗಿರ್ಬೋದು. ಹೊಸ ಸಾಮಾಜಿಕ ಮೌಲ್ಯಗಳು ಮತ್ತು ಆರ್ಥಿಕ ವೀಕ್ಷಣೆಯನ್ನು ಇದು ಅಳವಡಿಸಿಕೊಳ್ಳುತ್ತದೆ. ಹೊಸ ತಲೆಮಾರಿನ ಸಾಮಾಜಿಕ ಚಲನೆಗೆ ಇದು ಒಂದು ಸಪೋರ್ಟನ್ನು ಮಾಡುತ್ತೆ. ನೆಕ್ಸ್ಟ್ ರೂರಲ್ ಕಲ್ಚರಲ್ ಇಂಟಿಗ್ರೇಷನ್. ಓಕೆ, ಇದು ಆ್ಯಕ್ಚುಲಿ ಗ್ರಾಮಗಳ ಸಾಂಸ್ಕೃತಿಕ ಸಾಮರಸ್ಯ ಅಂತ ಆಗಬೇಕು. GS ಗುರ್ರೆ ಅವರು ರೂರಲ್ ಕಲ್ಚರಲ್ ಇಂಟಿಗ್ರೇಷನ್. GS ಗುರ್ರೆ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ಭಾರತ ಸಮಾಜಶಾಸ್ತ್ರದ ಪಿತಾಮಹ ಅಂತಲೂ ಇವ್ರನ್ನ ಕರಿತೀವಿ. ರೂರಲ್ ಕಲ್ಚರಲ್ ಇಂಟಿಗ್ರೇಷನ್. ಇವ್ರು ಹೇಳ್ತಾರೆ, ಗ್ರಾಮೀಣ ಸಮಾಜದ ಆಂತರಿಕ ಭಾಗಗಳು ಧರ್ಮ, ಜಾತಿ, ಕುಟುಂಬ ಇವು ಬಹಳನೇ ಇಂಪಾರ್ಟೆಂಟ್ ಆಗಿರ್ತವೆ. ಸಾಂಸ್ಕೃತಿಕ ಸಮಾನತೆ ಮತ್ತು ಅವುಗಳ ಸಹಜತೆಯನ್ನು ಇಲ್ಲಿ ವಿವರಿಸಲಾಗ್ತದೆ. ಸಪೋರ್ಟ್ ಮಾಡ್ತದೆ. ಇದು ಗ್ರಾಮೀಣ ಸಮತೋಲನಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪ್ರಾಕೃತಿಕ ಪರಿವರ್ತನೆ ಸಿದ್ಧಾಂತ, ನ್ಯಾಚುರಲ್ ಇವಲ್ಯೂಷನ್ ಥಿಯರಿ. ಇದನ್ನು ನೀಡಿದವರು ಯಾರಂದರೆ ಆಗಸ್ಟ್ ಕಾಂಟ್. ಇದು ಇಂಪಾರ್ಟೆಂಟ್. ಓಕೆ, ಆಗಸ್ಟ್ ಕಾಂಟ್ ಸಾಮಾಜಿಕ ಪ್ರಗತಿಯ 3 ಹಂತಗಳಂತ ಹೇಳ್ತಾರೆ. ಧಾರ್ಮಿಕ ಹಂತ, ತತ್ವಜ್ಞಾನದ ಹಂತ, ವೈಜ್ಞಾನಿಕ ಹಂತ ಅನ್ನೋದನ್ನು ಇವರು ವಿವರಣೆ ಮಾಡ್ತಾರೆ. ಇದು ಸಮಾಜವನ್ನು ಶ್ರಮವಹಿಸಿ ತಂತ್ರಜ್ಞಾನ ವಿಜ್ಞಾನವನ್ನು ಅಳವಡಿಸಿಕೊಳ್ಳುವ ಪರಿಯಾಗಿ ನೋಡ್ತದೆ. ಹೇಗೆ ಬದಲಾವಣೆ ಆಗ್ತಾ ಬಂತು, ವಿಜ್ಞಾನ ಮತ್ತು ಪ್ರಗತಿಯನ್ನು ಮೇಜರ್ಲಿ ಇದು ತೋರಿಸ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಸಾಮಾಜಿಕ ಅಶಕ್ತತೆಯ ಸಿದ್ಧಾಂತ, ಸೋಷಿಯಲ್ ಎನೋಮಿ ಥಿಯರಿ ಅಂತ ಇದೆ. ಎಮ್ಯುಯಲ್ ಡರ್ಕೆಮ್ ಅವರು ಇದನ್ನು ಕೊಟ್ಟಿದ್ದು. ಇದು ಹೇಳುತ್ತೆ, ಸಾಮಾಜಿಕ ಮಾನದಂಡಗಳು ಮತ್ತು ಮೌಲ್ಯಗಳು ಕಳಪೆಯಾಗಿರುವುದರಿಂದ ವ್ಯಕ್ತಿಗಳಲ್ಲಿ ಅಶಕ್ತತೆ ಉಂಟಾಗುತ್ತದೆ. ಅಂದರೆ ಏನು, ಅಪರಾಧ, ದಾರಿದ್ರ್ಯ ಮತ್ತು ಆತ್ಮಹತ್ಯೆಗಳನ್ನು ಕುರಿತು ಇವರು ವಿವರಿಸ್ತಾರೆ. ಸಮಾಜದ ಅಸಮತೋಲನ ಏನಿದೆಯೋ ಅದು ಇವಕ್ಕೆಲ್ಲನೂ ಕೂಡ ಕಾರಣ ಆಗಿದೆ ಅಂತ ಕೂಡ ಹೇಳ್ತಾರೆ. ಕ್ಲಾಸ್ ಕಾಂಟ್ರಡಿಕ್ಷನ್ ಥಿಯರಿ ಅಂತ ಇನ್ನೊಂದು ಥಿಯರಿ ಬರುತ್ತೆ. ಕಾರ್ಲ್ ಮಾರ್ಕ್ಸ್ ಅವರು ಇದಕ್ಕೆ ಕೊಟ್ಟಿದ್ದು ಕ್ಲಾಸ್ ಕಾಂಟ್ರಡಿಕ್ಷನ್ ಥಿಯರಿ ಅಂತ ಹೇಳ್ಬಿಟ್ಟು. ಸೊ ಇದು ಹಣಕಾಸುಶಾಲಿಗಳು ಮೀನ್ಸ್ ರಿಚ್ ಪೀಪಲ್ ಮತ್ತು ಪುವರ್ ಕಾರ್ಮಿಕ ವರ್ಗದವರಿನ ನಡುವಿನ ಸಂಘರ್ಷ, ಕ್ರಾಂತಿಯನ್ನು ಇದು ಹುಟ್ಟು ಹಾಕಲಿಕ್ಕೆ ನಮ್ಮ ಕಾರ್ಲ್ ಮಾರ್ಕ್ಸ್ ಅವರು ಕಾರಣೀಭೂತರಾಗ್ತಾರೆ ಫ್ರೆಂಡ್ಸ್. ಶ್ರೇಣೀಕರಣ ಮತ್ತು ಕ್ರಾಂತಿಗಳನ್ನು ಇವರು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ನೆಕ್ಸ್ಟ್ ಆಧುನಿಕತೆ ಅವಲೋಕನ, ರಿಫ್ಲೆಕ್ಸಿವ್ ಮಾಡರ್ನಿಟಿ ಥಿಯರಿ ಅಂತ ಬರುತ್ತೆ. ಆಂಟೋನಿಯೋ ಗಿಡೆನ್ಸ್ ಇವರು ಹೇಳಿದ್ದು
ಆಧುನಿಕ ಸಮಾಜವು ತಾನೇ ತನ್ನ ಮಾನದಂಡಗಳನ್ನು ಪುನಃ ಪರಿಶೀಲಿಸುತ್ತದೆ. ಸೊ ಒಂದು ಸಮಾಜ ಹಾಳಾಗ್ತಾ ಇದೆ ಅನ್ನೋದನ್ನು ಕೇಳಿರಿ. ಇವ್ರು ಹೇಳ್ತಾರೆ ಒಂದು ಸಮಾಜ ಹಾಳಾಗ್ತಾ ಹೋಗಿ ಮುಂದೆ ಹೋಗಿಸಿನ ತಾನೇ ಉದ್ಧಾರ ಆಕೈತಿ. ಮೀನ್ಸ್ ಬದಲಾವಣೆ ಆಗುತ್ತೆ. ಹಾಳಾಗೋದು ಕೂಡ ಹಾಳಾಗ್ತಿರ್ಬೇಕಾದ್ರೆ ಅದು ಒಳ್ಳೆಯದೇ, ಹಾಳಾಗಿ ತಾನೇ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಚಿಂತನೆಯ ಪುನಃ ಆವಿಷ್ಕಾರಕ್ಕೆ ಇವರು ಸಪೋರ್ಟ್ ಮಾಡ್ತಾರೆ. ಆಧುನಿಕ ಚಿಂತನೆಗೆ ಇವರು ಮಹತ್ವವನ್ನು ಕೊಡ್ತಾರೆ. ಸೊ ಸಾಮಾಜಿಕ ಕಾಂಟ್ರಾಸ್ಟ್ ಸಿದ್ಧಾಂತ, ದ ಸೋಷಿಯಲ್ ಕನ್ಸ್ಟ್ರಕ್ಷನ್ ಥಿಯರಿ, ಪೀಟರ್ ಬರ್ಗರ್ ಮತ್ತು ಥಾಮಸ್ ಲುಕ್ಮನ್ ಇವರು ಕೊಟ್ಟಿರುವಂಥ ಥಿಯರಿ. ನಾವು ಜೀವನವನ್ನು ಹೇಗೆ ಚಿಹ್ನೆಗಳಿಂದ ಅರ್ಥೈಸುತ್ತೇವೆ ಎನ್ನುವುದನ್ನು ಇದು ವಿವರಿಸ್ತದೆ. ಸಾಂಸ್ಕೃತಿಕ ಸಂಸ್ಥೆಗಳು, ಪರಂಪರೆಯ ವ್ಯಕ್ತಿಗಳು, ನಂಬಿಕೆ, ನಡವಳಿಕೆ ಮೇಲೆ ನಮ್ಮ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಹೇಳುತ್ತೆ. ಸಾಮಾಜಿಕ ಸಮಗ್ರತೆಯನ್ನು ಕುರಿತು ಈ ಒಂದು ಥಿಯರಿ ಹೇಳುತ್ತೆ. ನೆಕ್ಸ್ಟ್ ಪೋಸ್ಟ್ ಕೊಲೋನಿಯಲ್ ಥಿಯರಿ, ಎಡ್ವರ್ಡ್ ಸೈಡ್ ಅವರು ಇದನ್ನು ಕೊಡ್ತಾರೆ. ಪಾಶ್ಚಾತ್ಯ ಸಾಮ್ರಾಜ್ಯಶಾಹಿ, ಪಾಶ್ಚಾತ್ಯ ಅಧಿಕಾರಶಾಹಿಯ ವೈಶಿಷ್ಟ್ಯ, ಓಕೆ, ದಕ್ಷಿಣದ ದೇಶಗಳ ಸಂಸ್ಕೃತಿಯ ಮೇಲೆ ಹೇಗೆ ಪ್ರಭಾವ ಬೀರಿತು, ಅಂದರೆ ವೆಸ್ಟರ್ನ್ ಕಲ್ಚರ್ ಹೇಗೆ ಪ್ರಭಾವ ಬೀರಿತು ಅನ್ನೋದನ್ನು ಇವರು ಸ್ಟಡಿ ಮಾಡಿದ್ದಾರೆ. ಭೂ ಪಾಲಕತ್ವದ ನಂತರ ಆಳದ ಅರಿವಿಗೆ ಇದು ಹೇಗೆ ಉಪಯೋಗ ಆಯಿತು ಅನ್ನೋದನ್ನು ಹೇಳ್ತಾರೆ. ಮೀನ್ಸ್ ವೆಸ್ಟರ್ನೈಸೇಷನ್ ಅಂದರೆ ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ಯಾವ ಥರ ಬದಲಾವಣೆ ಆಗ್ತಾ ಬಂತು ದಕ್ಷಿಣದ ಮೇಲೆ ಅನ್ನೋದನ್ನು ಇದು ಹೇಳುತ್ತೆ. ನೆಕ್ಸ್ಟ್ ನಿಮಗೆ 30 MCQsನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ಥಿಯರಿ ಏನೇನಿದಾವಲ್ಲ ಅವಕ್ಕೂರ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಲೈಕ್ ನಿಮಗೆ ಯಾವ್ದು ಕ್ವಶನ್ ಕೇಳ್ತಾರೋ ಗೊತ್ತಿಲ್ಲ, ಬಟ್ ಮೊನ್ನೆ ಬಂದಿರುವಂಥ ಕ್ವಶನ್ ಮೇಲೆ ಇನ್ನು ಹೋದಂಗೆ ಗ್ರೂಪ್ ಸಿ ಎಕ್ಸಾಮ್ ಒಳಗೆ ಇನ್ನಷ್ಟು ಡೀಪ್ ಆಗಿ ಕೇಳ್ತಾರೆ ಅಂತ ನನಗನ್ಸುತ್ತೆ. ಡಾಮಿನೆಂಟ್ ಕಾಸ್ಟ್ ಸಿದ್ಧಾಂತದ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಯಾರ ತತ್ವವು ಜಾತಿಯನ್ನು ಪ್ರಭಾವಶಾಲಿಯಾಗಿ ಮಾಡ್ತದೆ ಅಂತ ಹೇಳಿದ್ದು ಅಂತ ನಿಮಗೆ ಪ್ರಶ್ನೆ ಇದೆ. ರಾಜಕೀಯ ಶಕ್ತಿ, ಧಾರ್ಮಿಕ ಶಕ್ತಿ ಆ್ಯಂಡ್ ಆರ್ಥಿಕ ಸಂಪತ್ತು, ಮೇಲಿನ ಎಲ್ಲವೂ. ನೋಡಿ, ಡಾಮಿನೆಂಟ್ ಕಾಸ್ಟ್ ಸಿದ್ಧಾಂತದ ಪ್ರಕಾರ ಇವೆಲ್ಲವೂ ಕೂಡ ಜಾತಿಯ ಪ್ರಭಾವಶಾಲಿ ಆಗಲಿಕ್ಕೆ ಕಾರಣೀಭೂತ ಆಗಿದ್ದಾವೆ. ಓಕೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಪಾಶ್ಚಾತ್ಯೀಕರಣ ಸಿದ್ಧಾಂತವನ್ನು ಯಾರಿಂದ ಪ್ರಸ್ತಾಪಿಸಲಾಯಿತು? ಪಾಶ್ಚಾತ್ಯೀಕರಣ, ವೆಸ್ಟರ್ನೈಸೇಷನ್ ಥಿಯರಿ ಯಾರಿಂದ ಇದನ್ನು ಪ್ರಸ್ತಾಪಿಸಲಾಯಿತು ಅಂತ ನಿಮಗೆ ಪ್ರಶ್ನೆ ಇದೆ. ನೋಡಿ, ಕ್ವಶನ್ ಕೇಳಿದಾಗ ನೀವೇನು ಮಾಡಿರಿ, ಪಾಸ್ ಮಾಡಿರಿ. ಆಮೇಲೆ ಇದನ್ನು ನಿಮಗೆ ಆನ್ಸರ್ ಗೊತ್ತಾದಮೇಲೆ ನೀವು ವಿಚಾರ ಮಾಡಿದ ಮೇಲೆ ಆನ್ಸರ್ನ ನೋಡಿ. MN ಶ್ರೀನಿವಾಸ್, ಓಕೆ, ಇಂಪಾರ್ಟೆಂಟ್ ಸೋಷಿಯಾಲಜಿಸ್ಟ್. ನೆಕ್ಸ್ಟ್, ಗ್ರಾಮೀಣ ಮತ್ತು ನಗರ ಜೀವನದ ನಡುವಿನ ಸಾಂಸ್ಕೃತಿಕ ವ್ಯತ್ಯಾಸವನ್ನು ವಿವರಿಸಿದ ಲಿಟಲ್ ಮತ್ತು ಗ್ರೇಟ್ ಟ್ರೆಡಿಷನ್, ಇಂಪಾರ್ಟೆಂಟ್, ಸಿದ್ಧಾಂತವನ್ನು ಪ್ರಸ್ತಾಪಿಸಿದವರು ಯಾರು? ಸೊ ದಿಸ್ ಈಸ್ ನನ್ ಅದರ್ ದೆನ್ ಲಿಟಲ್ ಆ್ಯಂಡ್ ಗ್ರೇಟ್ ಟ್ರೆಡಿಷನ್. ವಿಚಾರ ಮಾಡ್ರಿ, ದಟ್ ಈಸ್ ರಾಬರ್ಟ್ ರೆಡ್ಫೀಲ್ಡ್. ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್, ಭಾರತೀಯ ಸಮಾಜದಲ್ಲಿ ಜಾತಿ ಅನಿವಾರ್ಯತೆ, ಇಂಪಾಸಿಬಲ್, ಇದು ಇಲ್ಲರೆ ನಡೆಯೋದೇ ಇಲ್ಲ ಅನ್ನುವ ಸಿದ್ಧಾಂತವನ್ನು ಒತ್ತಿ ಹೇಳಿದವರು ಯಾರು? ಜಾತಿಯ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕುರಿತು ಹೇಳಿದವರು ಯಾರು? ಆಂಡ್ರೆ ಬೈಟೆ ಇದನ್ನು ಹೇಳಿದ್ದಾರೆ. ನೆಕ್ಸ್ಟ್, ಪಾಶ್ಚಾತ್ಯ ತಂತ್ರಜ್ಞಾನವನ್ನು ಭಾರತೀಯ ಸಂಸ್ಕೃತಿಯೊಂದಿಗೆ ಹೇಗೆ ಹೊಂದಾಣಿಕೆ ಮಾಡಬೇಕೆಂದು, ಅಂದರೆ ಸ್ವದೇಶೀಕರಣ ಅಂತ ಇದಕ್ಕೆ ಕರಿತೀವಿ. ಸಿದ್ಧಾಂತವು ಏನು ಹೇಳ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ. ಇಂಪಾರ್ಟೆಂಟ್. ಒಂದು ಸರ್ತಿ ನೀವು ಪಾಸ್ ಮಾಡಿರಿ, ಈ ಒಂದು ಕ್ವಶನ್ ಬರೋಣ, ಅದು ಆದಮೇಲೆ ಆನ್ಸರ್ನ ನೋಡಿ. ಇದು ಹೇಳುತ್ತೆ ಸ್ಥಳೀಯ ಪ್ರಥಮತೆಯನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳುತ್ತೆ. ನಾವು ಎಷ್ಟೇ ವೆಸ್ಟರ್ನೈಸೇಷನ್ ಆದರೂ ಕೂಡ, ನಾವೆಷ್ಟೇ ಬೇರೆ ಸಂಸ್ಕೃತಿಯನ್ನು ಫಾಲೋ ಮಾಡಿದರೂ ಕೂಡ ನಮ್ಮ ಮೂಲ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು ಅನ್ನೋದನ್ನು ಹೇಳುತ್ತೆ. ನೆಕ್ಸ್ಟ್, ಸಾಮಾಜಿಕ ಚಲನೆಯನ್ನು ಸೋಷಿಯಲ್ ಮೊಬಿಲಿಟಿ ವಿವರಿಸಲು ಬಳಸುವ ಪ್ರಮುಖ ಪರಿಕಲ್ಪನೆ ಯಾವುದು ಅಂತ ನಿಮಗೆ ಪ್ರಶ್ನೆ. ಸಾಮಾಜಿಕ ಚಲನೆಯನ್ನು, ಸೋಷಿಯಲ್ ಮೊಬಿಲಿಟಿಯನ್ನು ಬಳಸುವುದು, ಓಕೆ, ಅದಕ್ಕೆ ಪ್ರಮುಖವಾದಂಥ ಪರಿಕಲ್ಪನೆ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ. ಡೆಫಿನೆಟ್ಲಿ ಇವತ್ತಿನವರೆಗೂ ಕೂಡ ವರ್ಣ ಮತ್ತು ಜಾತಿ ವ್ಯವಸ್ಥೆ ತುಂಬ ಡಾಮಿನೆಂಟ್ ಆಗಿದ್ದಾವೆ ಒಂದು ಸಮಾಜವನ್ನು ನಿರ್ಧಾರ ಮಾಡಲಿಕ್ಕೆ. ನೆಕ್ಸ್ಟ್, ಭಾರತೀಯ ಸಮಾಜದಲ್ಲಿ ಆಧುನೀಕರಣಕ್ಕೆ ಪಾಶ್ಚಿಮಾತ್ಯೀಕರಣ ಅಥವಾ ಪಾಶ್ಚಾತ್ಯೀಕರಣ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ವಿವರಿಸಿದವರು ಯಾರು? ಭಾರತೀಯ ಸಮಾಜದಲ್ಲಿ ಆಧುನೀಕರಣಕ್ಕೆ
ಪಾಶ್ಚಾತ್ಯೀಕರಣ ಹೇಗೆ ಪ್ರಭಾವ ಬೀರ್ತು ಎಂಬುದನ್ನು ವಿವರಿಸಿದವರು ಯಾರು ಅಂತ ನಿಮಗೆ ಪ್ರಶ್ನೆ ಇದೆ. ಒಂದು ಸರ್ತಿ ಪಾಸ್ ಮಾಡಿ ವಿಚಾರ ಮಾಡಿರಿ. ಇದನ್ನು ನಾನು ಮೇಲ್ಗಡೆ ಹೇಳಿದ್ದೆ ನಿಮಗೆ ಥೇರೀಸ್ ಹೇಳಬೇಕಾದ್ರೆ ಒಂದು ಸರ್ತಿ ಬಿಟ್ಟು 2 ಸರ್ತಿ ಕೇಳ್ರಿ. ಥೇರೀಸ್ ಮೇಕ್ ಶೋರ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ರಿಮೆಂಬರ್ ದ್ಯಾಟ್. ಬುಕ್ಸ್ ಆಗಿರ್ಬೋದು, ಹಿಂದಿನ ವಿಡಿಯೋ ಯಾರು ನೋಡಿಲ್ಲ ಅವ್ರು ನೋಡ್ರಿ. MN ಶ್ರೀನಿವಾಸ್ ಅವರು ಇದನ್ನು ಹೇಳಿದ್ದು. ನೆಕ್ಸ್ಟ್, ಜಾತಿ ವ್ಯವಸ್ಥೆಯ ಸಾಮಾಜಿಕ ಕಾರ್ಯಗಳನ್ನು ವಿವರಿಸಲು ಯಾವ ಸಮಾಜಶಾಸ್ತ್ರಜ್ಞನು ಹೆಚ್ಚು ಗಮನ ಹರಿಸಿದನು? ಜಾತಿ ವ್ಯವಸ್ಥೆಯ ಸಾಮಾಜಿಕ ಕಾರ್ಯಗಳನ್ನು ವಿವರಿಸಲಿಕ್ಕೆ ಯಾವ ಸಮಾಜಶಾಸ್ತ್ರಜ್ಞ ಪ್ರಯತ್ನ ಮಾಡಿದನು ಅಂತ ನಿಮಗೆ ಪ್ರಶ್ನೆ ಇದೆ. ಕಾಸ್ಟ್ ಸಿಸ್ಟಮ್ ಅಂತ ಬಂದಾಗ MN ಶ್ರೀನಿವಾಸ್ ಸ್ಟಡೀಡ್ ದಿಸ್ ವೆರಿ ಡೀಪ್ ಗೈಸ್. ಓಕೆ, MN ಶ್ರೀನಿವಾಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, MN ಶ್ರೀನಿವಾಸ್ ಅವರ ಪಾಶ್ಚಿಮೀಕರಣ ಸಿದ್ಧಾಂತ ಯಾವ ಚಲನೆಯನ್ನು ವಿವರಿಸುತ್ತದೆ ಅಂತ ನಿಮಗೆ ಪ್ರಶ್ನೆ. ಓಕೆ, MN ಶ್ರೀನಿವಾಸ್ ರವರ ಪಾಶ್ಚಿಮೀಕರಣ ಸಿದ್ಧಾಂತ ಯಾವ ಚಲನೆಯನ್ನು ವಿವರಿಸ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ. ನೀವು ಪಾಸ್ ಮಾಡಿ ವಿಚಾರ ಮಾಡಿರಿ. ಇದು ಏನನ್ನು ವಿವರಿಸ್ತದೆ ಅಂದರೆ ಪಾಶ್ಚಾತ್ಯ ಸಂಸ್ಕೃತಿಯ ಶ್ರೇಣೀಕರಣವನ್ನು ವಿವರಿಸ್ತದೆ. ಪಾಶ್ಚಾತ್ಯ ಸಂಸ್ಕೃತಿಯ ಶ್ರೇಣೀಕರಣ. ನೆಕ್ಸ್ಟ್, ಗ್ರಾಮೀಣ ಸಾಂಸ್ಕೃತಿಕ ಸಾಮರಸ್ಯ ಕುರಿತು ಬರೆಯುತ್ತಿದ್ದ ಪ್ರಮುಖ ತತ್ವಶಾಸ್ತ್ರಜ್ಞರು ಯಾರು? ಗ್ರಾಮೀಣ ಸಾಂಸ್ಕೃತಿಕ ಸಾಮರಸ್ಯ ಕುರಿತು ಬರೆಯುತ್ತಿದ್ದ ಪ್ರಮುಖ ತತ್ವಶಾಸ್ತ್ರಜ್ಞ ಯಾರು ಅಂತ ನಿಮಗೆ ಪ್ರಶ್ನೆ ಇದೆ. ಇದು ನನ್ ಅದರ್ ದೆನ್, ನೀವು ಉತ್ತರವನ್ನು ವಿಚಾರ ಮಾಡಿರಿ. ನಾನು ಇದನ್ನು ಥೇರಿ ಹೇಳಬೇಕಾದ್ರೆ ಹೇಳಿದ್ದೀನಿ. GS ಗುರ್ರೆ ಅವರು ಅವ್ರನ್ನ ಹೀಗೆ ಗುರುತಿಸ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್, ಸಾಮಾಜಿಕ ಸಮ್ಮತಿ ಸಿದ್ಧಾಂತ. ಓಕೆ, ಸೋಷಿಯಲ್ ಕನ್ಸೆನ್ಸಸ್ ಥೇರಿ ಯಾರಿಂದ ಪ್ರಸ್ತಾಪಿಸಲ್ಪಟ್ಟಿತು? ಇವೆಲ್ಲ ಇಂಪಾರ್ಟೆಂಟಾ? ಸೋಷಿಯಲ್ ಕನ್ಸೆನ್ಸಸ್ ಥೇರಿ ಯಾರು ಕೊಟ್ಟರು? ನಾನು ಮೊದಲೇ ಹೇಳಿದ್ದೀನಿ. ಅದು ಆದಮೇಲೆ ನಿಮಗೆ ಎಕ್ಸ್ಪ್ಲೇನ್ MCQs ಹಾಕಿ ತೋರಿಸ್ತಾ ಇದ್ದೀನಿ. ಡರ್ಕ್ಯಾಮ್, ಓಕೆ, Emile ಡರ್ಕ್ಯಾಮ್ ಅವರು ಕೊಟ್ಟಿದ್ದು. ನೆಕ್ಸ್ಟ್, ಅಧಿಪತ್ಯ ಸಿದ್ಧಾಂತ ಮುಖ್ಯ ಉದ್ದೇಶ ಏನು ಅಂತ ನಿಮಗೆ ಪ್ರಶ್ನೆ ಇದೆ. ಅಧಿಪತ್ಯ ಸಿದ್ಧಾಂತದ ಮುಖ್ಯ ಉದ್ದೇಶ ಏನು ಅಂತ? ಸಾಮಾಜಿಕ ಸಮಾನತೆ, ಶ್ರೇಣೀಕರಣ ನಿರಾಕರಣೆ ಆ್ಯಂಡ್ ಬುರ್ಜಿ ವರ್ಗದ ಪ್ರಭಾವ. ಬುರ್ಜಿ ವರ್ಗದ ಅಂದರೆ ಡಾಮಿನೆಂಟ್ ಕಾಸ್ಟ್. ಓಕೆ, ಡಾಮಿನೆಂಟ್ ಕಾಸ್ಟ್ಗೆ ಹಿಂಗೆ ಕರಿತಿದ್ರು. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಲೇಬಲಿಂಗ್ ಸಿದ್ಧಾಂತ. ಓಕೆ, ಎದಕ್ಕೆ ಸಂಬಂಧಿಸಿದ್ದು? ಲೇಬಲಿಂಗ್ ಸಿದ್ಧಾಂತ ಎದಕ್ಕೆ ಸಂಬಂಧಿಸಿದ್ದು ಅಂತ ನಿಮಗೆ ಪ್ರಶ್ನೆ ಇದೆ. ಅಪರಾಧ ಮತ್ತು ಅಸಾಮಾಜೀಕರಣಕ್ಕೆ ಸಂಬಂಧಪಟ್ಟಿದ್ದು. ಇಂಪಾರ್ಟೆಂಟಾ ಇದು? ಲೇಬಲಿಂಗ್. ನೆಕ್ಸ್ಟ್, ಶ್ರೇಣೀಕರಣ ಮತ್ತು ಕ್ರಾಂತಿಯನ್ನು ವಿವರಿಸಿದ ಮಾರ್ಕ್ಸ್ ಸಿದ್ಧಾಂತದ ಕೇಂದ್ರ ಅಂಶ ಯಾವುದು? ಶ್ರೇಣೀಕರಣ ಮತ್ತು ಕ್ರಾಂತಿ. ಓಕೆ, ಸ್ಟ್ರಗಲ್, ದ ಕ್ಲಾಸ್ ಸ್ಟ್ರಗಲ್ ಅಂತ ಏನು ಮಾರ್ಕ್ಸ್ ಹೇಳ್ತಾರೆ. ಸೊ ಅವರು ಮೇಜರ್ಲಿ ಎದಕ್ಕೆ ಫೋಕಸ್ ಮಾಡಿದ್ದಾರೆ ಅಂತ ನಿಮಗೆ ಪ್ರಶ್ನೆ. ಸೊ ಇವರು ಫೋಕಸ್ ಮಾಡಿದ್ದು ಬುರ್ಜ್ವಾ ಮತ್ತು ಪ್ರೊಟಿಲೇಟ್ರಿಯೇಟ್. ಓಕೆ, ಪ್ರೊಲೆಟ್ರಿಯೇಟ್. ಬುರ್ಜಾ ಆ್ಯಂಡ್ ಪ್ರೊಲೆಟ್ರಿಯೇಟ್. ಬುರ್ಜಾ ಇಸ್ ನಥಿಂಗ್ ಬಟ್ ಹ್ಯಾವ್ಸ್ ಆ್ಯಂಡ್ ಪ್ರೊಲೆಟ್ರಿಯೇಟ್ ನಥಿಂಗ್ ಬಟ್ ಹ್ಯಾವ್ ನಾಟ್ಸ್. ಓಕೆ, ಅಂದರೆ ಇದ್ದವರು ಇಲ್ಲದವರ ನಡುವಿನ ಸಂಘರ್ಷ ಅಂತ ಇದರೊಳಗೆ ಹೇಳ್ತಾರೆ. ನೆಕ್ಸ್ಟ್, ಸಾಮಾಜಿಕ ವಿನಿಮಯ ಸಿದ್ಧಾಂತವನ್ನು ಪ್ರಸ್ತಾಪಿಸಿದವರು ಯಾರು? ಸಾಮಾಜಿಕ ವಿನಿಮಯ ಸಿದ್ಧಾಂತವನ್ನು ಪ್ರಸ್ತಾಪಿಸಿದವರು ಯಾರು ಅಂತ ನಿಮಗೆ ಪ್ರಶ್ನೆ ಇದೆ. ಜಾರ್ಜ್ ಹ್ಯೂಮನ್ಸ್. ನಿಮಗೆ ಥೇರಿ ಹೇಳಬೇಕಾದ್ರೆ ಇದನ್ನು ಬಂದಿದೆ ನೋಡಿ. ನೆಕ್ಸ್ಟ್, ಅಶಕ್ತತೆಯ ಸಿದ್ಧಾಂತವು ಯಾವ ಸಮುದಾಯದ ಸಮಸ್ಯೆಗಳನ್ನು ವಿವರಿಸುತ್ತದೆ? ಅಶಕ್ತತೆಯ ಸಿದ್ಧಾಂತ ನೈಸರ್ಗಿಕ ತತ್ವ, ಆರ್ಥಿಕ ಭಿನ್ನತೆ, ಮಾನದಂಡಗಳ ಕೊರತೆ, ಪ್ರಾದೇಶಿಕ ಸಮಸ್ಯೆ ಏನನ್ನು ಕುರಿತು ವಿವರಿಸುತ್ತದೆ ಅಂತ ನಿಮಗೆ ಪ್ರಶ್ನೆ. ಮಾನದಂಡಗಳ ಕೊರತೆಯನ್ನು ಕುರಿತು ವಿವರಣೆ ಮಾಡುತ್ತದೆ. ನೆಕ್ಸ್ಟ್, ಪೋಸ್ಟ್ ಮಾಡರ್ನಿಸಮ್ ಸಿದ್ಧಾಂತ ಪ್ರಕಾರ ಆಧುನಿಕತೆಯ ವೈಶಿಷ್ಟ್ಯವೇನು? ಪೋಸ್ಟ್ ಮಾಡರ್ನಿಸಮ್ ಅಂತ ಏನು ಬರುತ್ತೆ ಅದರ ಪ್ರಕಾರ ಆಧುನೀಕರಣದ ವೈಶಿಷ್ಟ್ಯತೆ ಏನು ಅಂತ ನಿಮಗೆ ಪ್ರಶ್ನೆ ಇದೆ. ಇದು ಸಾಂಸ್ಕೃತಿಕ ವಿಭಿನ್ನತೆಯನ್ನು ಗುರುತು ಮಾಡ್ತದೆ. ನೆಕ್ಸ್ಟ್, ಪ್ರಾಕೃತಿಕ ಪರಿವರ್ತನೆ ಸಿದ್ಧಾಂತವು ಯಾವುದರೊಂದಿಗೆ ಗುರುತಿಸಿಕೊಂಡಿದೆ ಅಂತ ನಿಮಗೆ ಪ್ರಶ್ನೆ. ತತ್ವಜ್ಞಾನ, ಆರ್ಥಿಕ ತಂತ್ರ, ಸಾಮಾಜಿಕ ಪ್ರಗತಿ. ಎಸ್, ಪ್ರಾಕೃತಿಕ ಪರಿವರ್ತನೆ ಸಾಮಾಜಿಕ ಪ್ರಗತಿಯೊಂದಿಗೆ ಗುರುತಿಸಿಕೊಂಡಿದೆ. ನೆಕ್ಸ್ಟ್, ಫೆಮಿನಿಸ್ಟ್ ಸಿದ್ಧಾಂತ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಫೆಮಿನಿಸ್ಟ್ ಸಿದ್ಧಾಂತ ಇದರ ಪ್ರಮುಖ ಉದ್ದೇಶ ಏನು ಅಂತ ನಿಮಗೆ ಪ್ರಶ್ನೆ ಇದೆ. ಇದು ಲಿಂಗ ಸಮಾನತೆಯನ್ನು ಕುರಿತು ಹೇಳುತ್ತೆ. ಸೊ ಮಹಿಳೆಯರನ್ನ ಮಹಿಳೆಯರಾಗಿ ನೋಡಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್,
ಪೋಸ್ಟ್ ಕಲೋನಿಯಲಿಸಮ್ ಸಿದ್ಧಾಂತವನ್ನು ಯಾರು ಏನು ಹೇಳುತ್ತೆ? ಸೊ ಪೋಸ್ಟ್ ಕಲೋನಿಯಲಿಸಮ್ ಸಿದ್ಧಾಂತ ಎದ್ರ ಬಗ್ಗೆ ಹೇಳುತ್ತೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಇದು ಭೂಪಾಲಕರ ಪ್ರಭಾವದ ಪರಿವರ್ತನೆ. ಅಂದರೆ ಬ್ರಿಟಿಷರು ಹೋದ್ಮೇಲೆ ಆದರೂ ಕೂಡ ಎಷ್ಟು ನಮ್ಮ ದೇಶದೊಳಗೆ ಡಾಮಿನೆನ್ಸ್ ಅನ್ನೋದು ಮೇಲ್ಜಾತಿಯವ್ರದ್ದಿತ್ತು ಅನ್ನೋದನ್ನು ಇದು ಹೇಳುತ್ತೆ. ನೆಕ್ಸ್ಟ್, ಸಾಂಸ್ಕೃತಿಕರಣ ಸಿದ್ಧಾಂತದ ಪ್ರಕಾರ ಸ್ಥಳೀಯ ಸಮುದಾಯಗಳು ಯಾವ ವಿಧಾನದಿಂದ ತಮ್ಮ ಸಂಸ್ಕೃತಿಯನ್ನು ಹೊಸ ವೈಶಿಷ್ಟ್ಯಗಳಿಗೆ ಹೊಂದಿಕೊಳ್ಳುತ್ತವೆ ಅಂತ ನಿಮಗೆ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ವಿಚಾರ ಮಾಡಿ. ಸಾಂಸ್ಕೃತಿಕರಣ ಸಿದ್ಧಾಂತ ಹೇಳಿಲ್ಲ, ಸ್ಯಾನ್ಸ್ಕ್ರಟೈಸೇಷನ್ ಸಿದ್ಧಾಂತ. ಓಕೆ, ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೂತನ ಸಂಸ್ಕೃತಿಗಳ ಅಳವಡಿಕೆ. ಸೊ ಇದ್ದವರು ಬೇರೆದನ್ನು ಅಳವಡಿಕೆ ಮಾಡ್ಕೊಳ್ಳೋದು, ಅದರ ಮೂಲಕ ನಾವು ಕೂಡ ಅವರನ್ನು ಅನುಸರಿಸುವ ಒಂದು ಪ್ರಯತ್ನ. ನೆಕ್ಸ್ಟ್, ವಿಶ್ವ ಸಾಮಾಜಿಕ ಸಿದ್ಧಾಂತ ವರ್ಲ್ಡ್ ಸಿಸ್ಟಮ್ ಥಿಯರಿ ಯಾರಿಂದ ಪ್ರಸ್ತಾಪಿಸಲ್ಪಟ್ಟಿತು ಅಂತ ನಿಮಗೆ ಪ್ರಶ್ನೆ ಇದೆ. ಇಮ್ಯಾನ್ಯುಯಲ್ ವಾಲರ್ಸ್ಟೈನ್. ಓಕೆ, ವಾಲರ್ಸ್ಟೈನ್ ಅವರಿಂದ ಇದನ್ನು ಸಬ್ಮಿಟ್ ಮಾಡಲಾಯಿತು. ನೆಕ್ಸ್ಟ್, ಶ್ರಮ ವಿಭಜನೆ ಡಿವಿಷನ್ ಆಫ್ ಲೇಬರ್ ಸಿದ್ಧಾಂತದ ಪ್ರಕಾರ ಸಮಾಜದ ಏಕತೆಯನ್ನು ಉಳಿಸಲು ಯಾವ ಅಂಶ ತುಂಬ ಮುಖ್ಯವಾಗಿದೆ? ಡಿವಿಷನ್, ಶ್ರಮ ವಿಭಜನೆ, ಡಿವಿಷನ್ ಆಫ್ ಲೇಬರ್ಸ್. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕಾರ್ಯಾಚರಣಾ ವೈವಿಧ್ಯತೆ ಇದು ಬಹಳನೇ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಾಕೃತಿಕ ಸ್ಥಿತಿ ಸ್ಟೇಟ್ ಆಫ್ ನೇಚರ್ ಸಿದ್ಧಾಂತವನ್ನು ಯಾರಿಂದ ವಿವರಿಸಲಾಯಿತು? ಪ್ರಾಕೃತಿಕ ಸ್ಥಿತಿ ಅಂದರೆ ಸ್ಟೇಟ್ ಆಫ್ ನೇಚರ್ ಯಾವುದರಿಂದ ವಿವರಿಸಲಾಯಿತು ಅಂತ, ದಟ್ ಈಸ್ ಥಾಮಸ್ ಹಾಬ್ಸ್. ಇದು ಇಂಪಾರ್ಟೆಂಟ್, ಥಾಮಸ್ ಹಾಬ್ಸ್. ನೆಕ್ಸ್ಟ್, ಸಾಮಾಜಿಕ ಅಸಮತೋಲನ ಸೋಷಿಯಲ್ ಡಿಸ್ಇಕ್ವಿಲಿಬ್ರಿಯಂ ಸಿದ್ಧಾಂತವು ಏನನ್ನು ತೀರ್ಮಾನಿಸ್ತದೆ ಅಂತ ನಿಮಗೆ ಪ್ರಶ್ನೆ. ಸೋಷಿಯಲ್ ಡಿಸ್ಇಕ್ವಿಲಿಬ್ರಿಯಂ. ಓಕೆ, ಇದು ಮಾನದಂಡಗಳ ಅಭಾವವನ್ನು ಕುರಿತು ಹೇಳ್ತದೆ. ನೆಕ್ಸ್ಟ್, ಫಂಕ್ಷನಲಿಸಮ್ ಸಿದ್ಧಾಂತದ ಪ್ರಕಾರ ಸಮಾಜದ ಎಲ್ಲ ಅಂಶಗಳು ಯಾವ ಉದ್ದೇಶವನ್ನು ಹೊಂದಿವೆ ಅಂತ ನಿಮಗೆ ಪ್ರಶ್ನೆ. ಫಂಕ್ಷನಲಿಸಮ್ ಸಿದ್ಧಾಂತ ಪ್ರಕಾರ ಸಮಾಜದ ಎಲ್ಲ ಅಂಶವನ್ನು ಹೊಂದಿದೆ ಅಂದರೆ ಸಾಮಾಜಿಕ ಪ್ರಗತಿಗೆ ಇದು ನೆರವನ್ನು ಮಾಡುತ್ತೆ ಅಂತ ಅರ್ಥ. ನೆಕ್ಸ್ಟ್, ಆಧುನೀಕರಣ ಸಿದ್ಧಾಂತದ ಪ್ರಕಾರ ಸಾಮಾಜಿಕ ಪರಿವರ್ತನೆಗಳಲ್ಲಿ ಯಾವ ಅಂಶ ಪ್ರಬಲವಾಗಿದೆ ಅಂತ ನಿಮಗೆ ಪ್ರಶ್ನೆ. ಸೊ ಇದು ವೈಜ್ಞಾನಿಕ ತಂತ್ರಜ್ಞಾನ ತುಂಬ ಮಹತ್ವವನ್ನು ಪಡೆದಿದೆ, ವೈಜ್ಞಾನಿಕ ತಂತ್ರಜ್ಞಾನ. ನೆಕ್ಸ್ಟ್, ಸಾಮಾಜಿಕ ಲೋಹಿತತೆ ಸಿದ್ಧಾಂತವನ್ನು ಯಾರು ಹೇಳಿಕೊಟ್ಟರು ಅಂತ ನಿಮಗೆ ಪ್ರಶ್ನೆ ಇದೆ. ಸಾಮಾಜಿಕ ಲೋಹಿತತೆ ಅಂತ ಅಂದರೆ ಮ್ಯಾಕ್ಸ್ ವೆಬರ್ ಅವರು ಹೇಳಿದ್ದು. ಓಕೆ, ಸೋಷಿಯಲ್ ಕಂಟೆಂಟ್ ಥಿಯರಿ ಅಂತ ಏನು ಕರಿತೀವಿ ಅದನ್ನು ಹೇಳಿಕೊಟ್ಟಿದ್ದು ಯಾರು ಅಂತ. ನೆಕ್ಸ್ಟ್, ಪ್ರಕ್ರಿಯಾತ್ಮಕ ಮಾಧ್ಯಮ ಸಿದ್ಧಾಂತ ರೀಫ್ಲೆಕ್ಸಿವಿಟಿ ಇನ್ ಮೀಡಿಯಾ ಯಾವ ದಶಕದಲ್ಲಿ ಪ್ರಸ್ತುತವಾಯಿತು ಅಂತ ನಿಮಗೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1980ರಲ್ಲಿ ಇದು ಪ್ರಸ್ತುತವಾಯಿತು. ನೆಕ್ಸ್ಟ್, ಜ್ಞಾನ ಸೋಷಿಯಾಲಜಿ ಆಫ್ ನಾಲೆಜ್ ಯಾವ ತತ್ವವನ್ನು ಹೇಳ್ತದೆ ಅಂತ ನಿಮಗೆ ಪ್ರಶ್ನೆ. ಸೊ ಸೋಷಿಯಾಲಜಿ ಆಫ್ ನಾಲೆಜ್ ಜ್ಞಾನವು ಸಾಮಾಜಿಕ ಸ್ಥಿತಿಗತಿಗಳಿಂದ ಪ್ರಭಾವಿತವಾಗಿದೆ ಅನ್ನೋದನ್ನು ಕುರಿತು ಹೇಳುತ್ತೆ. ಓಕೆ, ಸೊ ಇವಿಷ್ಟು ಥಿಯರಿ ಆ್ಯಂಡ್ ಅದರ್ ರಿಲೇಟೆಡ್ MCQsಗಳಾಗಿದ್ದು. ಐ ಥಿಂಕ್ ಸೋಷಿಯಾಲಜಿ ಒಳಗೆ ನಿಮಗೆ ಮ್ಯಾಕ್ಸಿಮಮ್ ನಾನು ಕವರ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಲೆಟ್ಸ್ ಸಿ ಕ್ವಶನ್ಸ್ ಹೆಂಗೆ ಬರ್ತವೆ ಅದರ ಮೇಲೆ ನೆಕ್ಸ್ಟ್ ಉಳ್ಕಿದ್ದನ್ನು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮಗೆ ಒಂದು ಕ್ವಶನ್ ಕೇಳಿದ್ದೆ, ಕಲ್ಚರ್ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು? ಸಂಸ್ಕೃತಿ ಅಂದರೆ ನಥಿಂಗ್ ಬಟ್ ಆಚಾರ ವಿಚಾರ ಅವೆಲ್ಲ ಅಲ್ಲ, ಆಚಾರನೇ ಬೇರೆ ವಿಚಾರನೇ ಬೇರೆ. ಸಂಸ್ಕೃತಿ ಅಂದರೆ ವೇ ಆಫ್ ಲೈಫ್, ಜೀವನದ ಕ್ರಮ. ಓಕೆ, ವೇ ಆಫ್ ಲೈಫ್ಗೆ ಸಂಸ್ಕೃತಿ ಅಂತ ಕರಿತೀವಿ. ನಾನು ಹೆಂಗಿರ್ತೀನೋ ಅದು ನನ್ನ ಸಂಸ್ಕೃತಿ, ನಾನು ಹೆಂಗೆ ಬಟ್ಟೆ ಹಾಕ್ತೀನೋ ಅದು ನನ್ನ ಸಂಸ್ಕೃತಿ, ನಾನು ಹೆಂಗೆ ಮಾತಾಡ್ತೀನೋ ಅದು ನನ್ನ ಸಂಸ್ಕೃತಿ. ಇದು ಮನುಷ್ಯನಿಂದ ಮನುಷ್ಯನಿಗೆ ಡೆಫಿನೆಟ್ಲಿ ಬೇರೆ ಆಗಿರುತ್ತೆ. ನಮ್ಮ ಕಲ್ಚರು ಅದು ನನ್ನ ಕಲ್ಚರ್ ಈಸ್ ದ ರೈಟ್ ಒನ್. ಸೊ ಕಲ್ಚರ್ ಈಸ್ ನಥಿಂಗ್ ಬಟ್ ವೇ ಆಫ್ ಲೈಫ್. ಓಕೆ, ನಿಮ್ಮ ಜೀವನದ ಕ್ರಮ ಅಷ್ಟೇ, ಅದನ್ನು ಎಲ್ಲದಕ್ಕೂ ಬಣ್ಣ ಬಳಿಯುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಸೊ ಇದು ಇಷ್ಟು ಸೋಷಿಯಾಲಜಿ ಮೇಲೆ ಇರುವಂಥ ಒಂದು ವಿಷಯಗಳು. ಎಸ್, ಅಫ್ಕೋರ್ಸ್ ನಾನು ಆಲ್ಮೋಸ್ಟ್ 2 ದಿನ ಅದ್ರ ಸಂಬಂಧ ಪ್ರಿಪ್ರೇಷನ್ ಮಾಡಿ ಎಲ್ಲವನ್ನೂ ಕೂಡ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ದ್ಯಾಟ್
ಒಂದೇ ವಿಡಿಯೋದೊಳಗೆ ನೀವು ಲಾಂಗ್ ವಿಡಿಯೋ ಬೇಕು ಅಂತ ಕೂಡ ಕೆಲವೊಬ್ರು ಹಾಕಿದ್ರಿ. ಸೊ ದ್ಯಾಟ್ ಒಂದೇ ವಿಡಿಯೋದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ವಿಷಯ ಕವರ್ ಆಗಲಿ ಅಂತ ನಾನು ಕವರ್ ಮಾಡಿದ್ದೀನಿ. ಸೊ ಇನ್ಫ್ಯಾಕ್ಟ್ ನೆಕ್ಸ್ಟ್ ವಿಡಿಯೋ ನಿಮಗೆ ಪರ್ಟಿಕ್ಯುಲರ್ಲಿ ಇದೇ ಬೇಕು ಅಂತಿತ್ತಂದರೆ ಹೇಳಿ, ಕೋಆಪ್ರೇಟಿವ್ಸ್ ಬಗ್ಗೆ ಮಾಡ್ತೀನಿ ಡೆಫಿನೆಟ್ಲಿ. ಸೊ ಅದನ್ನು ಕೂಡ ನೀವು ನೋಡ್ರಿ. ಆ್ಯಂಡ್ ಯಾರೆಲ್ಲ PSI ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ, ನಕ್ಸಲಿಸಮ್ ಮೇಲೆ ನಿಮಗೆ ಎಸ್ಸೇನ ಅಪ್ಲೋಡ್ ಮಾಡಿರ್ತೀನಿ. ಯಾಕಂದರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ನ್ಯೂಸ್ ಒಳಗಿದೆ, ಕರ್ನಾಟಕದೊಳಗೆ ನಕ್ಸಲರನ್ನ ಶೂಟ್ ಮಾಡಿದ್ರಿಂದ ಆಗಿರ್ಬೋದು, ಛತ್ತೀಸ್ಗಢದಲ್ಲಿ ಲಾಸ್ಟ್ 1 ಇಯರ್ದೊಳಗೆ ಮೋರ್ ದೆನ್ 200 ಪೀಪಲ್ ಡೆತ್ ಆಗಿದ್ದಾಗಿರ್ಬೋದು. ಅದ್ರ ಬಗ್ಗೆ ಡೀಟೇಲ್ ಇರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ. ಆ್ಯಂಡ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್.